ಹಲೋ ಸ್ನೇಹಿತರೆ, ಎಲ್ಲರಿಗೂ ಲಿಮಿಟ್ಲೆಸ್ ಮ್ಯಾಥ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನೂ ಯಾರಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನೋಡಿದ ಮೇಲೆ ಕೊನೆಯಲ್ಲಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ಅದೇ ಥರ CSIR ನೆಟ್, ಗೇಟ್, KCET, NBHM, TFR, JAM ಈ ಥರ ಎಕ್ಸಾಮ್ಗಳಿಗೆ ಪ್ರಿಪೇರ್ ಆಗ್ತಿರ್ತಕ್ಕಂಥ ನಿಮ್ಮೆಲ್ಲ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಈ ಒಂದು ವಿಡಿಯೋನ ಲೈಕ್ ಮಾಡಿ. ಇವತ್ತಿಂದು ಆಲ್ರೆಡಿ ನಾವು ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3, ಪಾರ್ಟ್ 4 ಅಂತೇಳಿ 4 ಗ್ರೂಪ್ ಥಿಯರಿ ಕ್ವೆಶನ್ಸ್ನಲ್ಲಿ ಸಾಲ್ವ್ ಮಾಡ್ತಾ ಬಂದಿದ್ವಿ. ಲಾಸ್ಟ್ ಕ್ಲಾಸಲ್ಲಿ ಕ್ಲಾಸ್ ಇಕ್ವೇಷನ್ ಬಗ್ಗೆ ಮಾಡಿದ್ವಿ. ಈ ಒಂದು ಕ್ಲಾಸಲ್ಲಿ ಪಾರ್ಟ್ 5 ಗ್ರೂಪ್ ಹೋಮೋಮಾರ್ಫಿಸಮ್. ಗ್ರೂಪ್ ಹೋಮೋಮಾರ್ಫಿಸಮ್ ಅಂದರೆ ಅದರಲ್ಲಿ ಎಷ್ಟು ನಂಬರ್ ಆಫ್ ಹೋಮೋಮಾರ್ಫಿಸಮ್ ಇರುತ್ತೆ, ಎಷ್ಟು ಒನ್ನೊಂದು ಇಲ್ಲಿ ಹೋಮೋಮಾರ್ಫಿಸಮ್ ಇದೆ, ಎಷ್ಟು ಆಂಟಿ ಹೋಮೋಮಾರ್ಫಿಸಮ್ ಇದೆ ಅಂತೇಳಿ ನೋಡ್ತಾ ಹೋಗೋಣ. ನಿಮಗೆ ಇದರಲ್ಲಿರ್ತಕ್ಕಂಥ ಕೆಲವೊಂದು ಕ್ವೆಶನ್ ಗೊತ್ತಾಗಬೇಕು, ಬೇಸಿಕ್ ಗೊತ್ತಾಗಬೇಕಂದ್ರೆ ಆ ಹಿಂದಿನ ಎಲ್ಲ ವೀಡಿಯೋನ ನೀವು ಇಲ್ಲಿ ನೋಡ್ತಾ ಬಂದರೆ ಈ ಒಂದು ವಿಡಿಯೋ ನಿಮಗೆ ತುಂಬ ಈಸಿ ಆಗುತ್ತೆ. ಸೊ ಎಲ್ಲ ವೀಡಿಯೋದ ನಾನು ಲಿಂಕ್ ಇಲ್ಲಿ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಆ ಒಂದು ವಿಡಿಯೋ ನೋಡಿದ ಮೇಲೆ ಈ ಒಂದು ವಿಡಿಯೋ ನೋಡೋದು ಸ್ವಲ್ಪ ನಿಮಗೆ ಈಸಿ ಆಗುತ್ತೆ ಅಂತೆ, ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳೋಕೆ ಸ್ವಲ್ಪ ಈಸಿ ಆಗುತ್ತೆ. ಓಕೆ, ನೆಕ್ಸ್ಟ್ ಫಸ್ಟ್ ಏನು, ನಂಬರ್ ಆಫ್ ಹೋಮೋಮಾರ್ಫಿಸಮ್ಸ್. ಫಾರ್ ಎಕ್ಸಾಂಪಲ್ ಅದೊಂದು ಫಂಕ್ಷನ್ ಕೊಟ್ಟಿದ್ದು. ಸೊ ಇಲ್ಲಿ ರಿಸಲ್ಟ್ಗೆ ಹೋಗೋಕ್ಕಿಂತ ಮುಂಚೆ ನಾವು ನಾರ್ಮಲಾಗಿ ಸಿಂಪಲಾಗಿ ಯಾವ ಥರ ಒಂದು ನಂಬರ್ ಆಫ್ ಹೋಮೋಮಾರ್ಫಿಸಮ್ನಲ್ಲಿ ಕೌಂಟ್ ಮಾಡ್ತೀವಿ ಅಂತ ಹೇಳ್ತೀನಿ. ಸೊ ಹೋಮೋಮಾರ್ಫಿಸಮ್ ತೊಗೊಳ್ತೀನಿ, Z6 to Z8 ಇದು ಹೋಮೋಮಾರ್ಫಿಸಮ್ ಆಗಿದ್ರೆ ಇಲ್ಲಿ ಸಮ್ G to G' ಅಂತ G ಏನಿರುತ್ತಲ್ಲ ಈ G ಇದು ನಾರ್ಮಲ್ ಸಬ್ ಗ್ರೂಪ್ ಬರ್ಕೋಬೇಕು. ಇಲ್ಲಿ G ಏನಿಲ್ಲಿ Z6 ಸೈಕ್ಲಿಕ್ ಆದರೆ ಆ ಗ್ರೂಪ್ ಸೈಕ್ಲಿಕ್ ಗ್ರೂಪಿಗೆ ಇರ್ತಕ್ಕಂಥ ಎಲ್ಲ ಸಬ್ ಗ್ರೂಪ್ಗಳು ಏನಾಗುತ್ತೆ, ನಾರ್ಮಲ್ ಆಗುತ್ತೆ. ಸೊ Z6ಗೆ ನಾರ್ಮಲ್ ಸಬ್ ಗ್ರೂಪ್ ಏನು, Z1, Z2, Z3, Z6 ಅಂದರೆ ಸಬ್ ಗ್ರೂಪಿನ ಆರ್ಡ್ರ್ ಡಿವೈಡ್ ಮಾಡಬೇಕು. ಸೊ Z1 ಡಿವೈಡ್ ಮಾಡುತ್ತೆ, Z2 ಡಿವೈಡ್ ಮಾಡುತ್ತೆ, Z3 ಡಿವೈಡ್ ಮಾಡುತ್ತೆ, Z6 ಇಲ್ಲಿ Z4 ಬರಲ್ಲ, ಯಾಕಂದ್ರೆ Z6ನ ಡಿವೈಡ್ ಮಾಡಲ್ಲ. ಸೊ ಇವಾಗ ಎಲ್ಲ ನಾರ್ಮಲ್ ಸಬ್ ಗ್ರೂಪ್ ಗೊತ್ತಾದ್ಮೇಲೆ ಇವಾಗ ಏನು ಮಾಡಬೇಕು, ನಾವು ಈ ಒಂದು Z6ಗೆ ಈ ಒಂದು Z1, Z2, Z3, Z6ನ ಡಿವೈಡ್ ಮಾಡ್ತಾ ಹೋಗಬೇಕು. ಸೊ ಫಸ್ಟ್ ಕೇಸ್ ಏನು, Z6 ಡಿವೈಡ್ ಬೈ Z1. ಇಲ್ಲಿ ಸೆಕೆಂಡ್ ಕೇಸಲ್ಲಿ Z6 ಡಿವೈಡ್ ಬೈ Z2 ಈ ನಾರ್ಮಲ್ ಸಬ್ ಗ್ರೂಪಿಂದ ಡಿವೈಡ್ ಮಾಡ್ತಿದ್ದೀನಿ. ಸೊ ಇಲ್ಲಿ ಥರ್ಡ್ ಕೇಸ್ ಏನಾಗುತ್ತೆ, ಕೇಸ್ ನಂಬರ್ 3 Z6 ಡಿವೈಡ್ ಬೈ Z3. ಕೇಸ್ ನಂಬರ್ 4 Z6 ಡಿವೈಡ್ ಬೈ Z6. ಇಲ್ಲಿ ಡಿವೈಡ್ ಮಾಡಿದ್ರೆ ಏನು ಬರುತ್ತೆ, Z6 ಬರುತ್ತೆ. ಸೊ Z6 ಇಲ್ಲಿ Z6ಗೆ ಈ ಒಂದು ನಾರ್ಮಲ್ ಸಬ್ ಗ್ರೂಪಿಂದ ಡಿವೈಡ್ ಮಾಡಿದಾಗ ಬರ್ತಕ್ಕಂಥ ಒಂದು ರಿಸಲ್ಟು ಈ ಕೋಡೊಮೈನ್ಗೆ ಸಬ್ ಗ್ರೂಪ್ ಆಗುತ್ತಾ. Z6 is ಸಬ್ ಗ್ರೂಪ್ ಆಫ್ Z8 ನೋ, ಯಾಕಂದರೆ 6, 8ನೇ ಡಿವೈಡ್ ಮಾಡಲ್ಲ. ಇಲ್ಲಿ ಫಸ್ಟ್ ಸಬ್ ಗ್ರೂಪ್ ಆಗಬೇಕಾದ್ರೆ ಏನು ಮಾಡಬೇಕು, ಸಬ್ ಗ್ರೂಪಿನ ಆರ್ಡ್ರನ್ನ ಡಿವೈಡ್ ಮಾಡಲೇಬೇಕು. ಸೊ Z6 ಮಸ್ಟ್ ಡಿವೈಡ್ Z8 ಆಗಬೇಕು. ಸೊ ಇಲ್ಲಿ ಡಿವೈಡ್ ಆಗಲ್ಲ, ಅಂದರೆ ಈ ಒಂದು ಕೇಸಲ್ಲಿ ಯಾವುದೇ ಒಂದು ಹೋಮೋಮಾರ್ಫಿಸಮ್ ಎಕ್ಸಿಸ್ಟ್ ಆಗಲ್ಲ. ಸೊ ಇಲ್ಲಿ Z2 ಡಿವೈಡ್ ಬೈ Z6 Z6 ಡಿವೈಡ್ ಬೈ Z3 ಈಕ್ವಲ್ ಟು Z3. ಈ Z3 Z8ಗೆ ಸಬ್ ಗ್ರೂಪ್ ಆಗುತ್ತಾ, 3 ಕೂಡ ಏನು ಮಾಡಲ್ಲ, 8ನೇ ಡಿವೈಡ್ ಮಾಡಲ್ಲ. ಸೊ ಇದು ಕೂಡ ಸಬ್ ಗ್ರೂಪ್ ಆಗಲ್ಲ. ಇದರ ನೆಕ್ಸ್ಟ್ Z6 ಡಿವೈಡ್ ಬೈ Z3 Z2 ಏನು ಮಾಡುತ್ತೆ, Z8ನೇ ಡಿವೈಡ್ ಮಾಡುತ್ತೆ. ಸೊ ಈ ಥರ ಡಿವೈಡ್ ಮಾಡಿದಾಗ ನಾನಿಲ್ಲಿ 3 ಕೇಸ್ಗಳಿಗೆ ತೊಗೊಳ್ತೀನಿ. ಇನ್ನೂ ಒಂದು N1, ಇನ್ನೊಂದು N2, ಇನ್ನೊಂದು N3 ಅಂತ 3 ಅಂತ 3 ಕೇಸ ಕನ್ಸಿಡರ್ ಮಾಡಿ. ಇಲ್ಲಿ N1 ಅಂದ್ರೇನು, N3 ಅಂದ್ರೇನು, N2 ಅಂದರೆ N1 ಅಂದರೆ ಈ Z6ಗೆ ನಾವು ಯಾವುದರಿಂದ ಡಿವೈಡ್ ಮಾಡಿದ್ವಿ, ಯಾವ ಒಂದು ನಾರ್ಮಲ್ ಸಬ್ ಗ್ರೂಪ್, ಈ Z3 ಅಂದರೆ ಆರ್ಡರ್ 3 ಇರ್ತಕ್ಕಂಥ ಸಬ್ ಗ್ರೂಪ್ Z6ಅಲ್ಲಿ ಎಷ್ಟಿದ್ದಾವೆ ಅಂತ. ಸೊ ಸೈಕ್ಲಿಕ್ ಆದರೆ ಎಲ್ಲ ಯೂನಿಕ್ ಆರ್ಡರ್ ಎಲ್ಲ ಆರ್ಡರ್ ಇರ್ತಕ್ಕಂಥ ಸಬ್ ಗ್ರೂಪ್ ಯೂನಿಕ್ ಇರುತ್ತೆ. ಸೊ Z3 Z6ಅಲ್ಲಿ ಒಂದೇ ಇರುತ್ತೆ ಅಂತ. ಅದೇ ಥರ Z2 Z8ಅಲ್ಲಿ N2 ಅಂದರೆ ಇಲ್ಲಿ N1 ಅಂದರೆ Z3 Z6ಅಲ್ಲಿ, N2 ಅಂದರೆ Z2 Z8ಅಲ್ಲಿ, Z2 Z8ಅಲ್ಲಿ ಎಷ್ಟಿರುತ್ತೆ, ಒಂದೇ ಇರುತ್ತೆ. N3 ಅಂದರೆ ಇಲ್ಲಿ ಏನು ಬಂದಿರುತ್ತಲ್ಲ ಇದರದ್ದು ಆಟೋಮಾರ್ಫಿಸಮ್, ಅಂದರೆ ಆಟೋಮಾರ್ಫಿಸಮ್ ಆಫ್ Z2. ಇದನ್ನು ನಾನು ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೆ, ಎಲ್ಲ ಆಟೋಮಾರ್ಫಿಸಮ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಇಲ್ಲಿ ಆಟೋಮಾರ್ಫಿಸಮ್ ಆಫ್ Z2 ಎಷ್ಟಾಗುತ್ತೆ, 1 ಆಗುತ್ತೆ. ಸೊ ಇವಾಗ ಇಲ್ಲಿ N1, N2, N3 ಎಲ್ಲ ಕಂಡಿಡಿದ ಮೇಲೆ N1 ಇಂಟು N2 ಇಂಟು N3 ಮಾಡಬೇಕು. ಎಷ್ಟು ಬರುತ್ತೆ, 1 ಇಂಟು 1 3. ಸೊ ನಮ್ದು ಆನ್ಸರ್ ಏನಾಗುತ್ತೆ ಇಲ್ಲಿ, 1 ಇಂಟು 1 ಏನಾಗುತ್ತೆ, 1 ಬರುತ್ತೆ. ಸೊ ಈ ಕೇಸಲ್ಲಿ ನಂಬರ್ ಆಫ್ ಹೋಮೋಮಾರ್ಫಿಸಮ್ ಎಷ್ಟು ಎಕ್ಸಿಸ್ಟ್ ಆಗುತ್ತೆ, 1. ಇಲ್ಲಿ ಯಾವುದೋ ಹೋಮೋಮಾರ್ಫಿಸಮ್ ಸಿಗಲ್ಲ, ಇಲ್ಲಿ ಕೂಡ ಸಿಗಲ್ಲ. ಕೊನೆಯದಾಗಿ ಕೇಸ್ 4ಅಲ್ಲಿ Z6 ಬೈ Z6
Z1 ಕೂಡ ಏನಾಗುತ್ತೆ Z8ಗೆ ಸಬ್ ಗ್ರೂಪ್ ಆಗುತ್ತೆ. ಸೊ ಇಲ್ಲಿ N1 ಅಂದರೆ ನಂಬರ್ ಆಫ್ ಸಬ್ ಗ್ರೂಪ್ ಆಫ್ ಆರ್ಡರ್ 6 ಇನ್ Z6 ಎಷ್ಟು 1. N2 ನಂಬರ್ ಆಫ್ ಸಬ್ ಗ್ರೂಪ್ಸ್ ಆಫ್ ಆರ್ಡರ್ 1 ಇನ್ Z8 ಅದು ಎಷ್ಟು ಇರುತ್ತೆ 1. N3 ಆಟೋಮಾರ್ಫಿಸಮ್ ಆಫ್ Z1 ಎಷ್ಟಾಗುತ್ತೆ ಇದು 1. ಸೊ ಇಲ್ಲಿ ಕೂಡ 1 ಇಂಟು 1 ಇಂಟು 1 ಅಂದರೆ N1 ಇಂಟು N2 ಇಂಟು N3 ಇದು ಕೂಡ 1 ಬರುತ್ತೆ. ಸೊ ಈ ಕೇಸಲ್ಲಿ ಎಷ್ಟಿದ್ದಾವೆ ನಂಬರ್ ಆಫ್ ಹೋಮೋಮಾರ್ಫಿಸಮ್ 1 ಇದೆ. ಸೊ ಟೋಟಲ್ ನಂಬರ್ ಆಫ್ ಹೋಮೋಮಾರ್ಫಿಸಮ್ ಎಷ್ಟಾಯ್ತು ಇಲ್ಲಿ ನಂಬರ್ ಆಫ್ ಹೋಮೋಮಾರ್ಫಿಸಮ್ 2 ಅಂತ. ಸೊ ಟೋಟಲ್ ಎಷ್ಟಿದ್ದಾವೆ 2 ಹೋಮೋಮಾರ್ಫಿಸಮ್ ಇದ್ದಾವೆ. ಇದು ನಾವಿಲ್ಲಿ ನಾರ್ಮಲ್ ಸಬ್ ಗ್ರೂಪ್ ಕಂಡುಹಿಡಬೇಕು, ಇಲ್ಲಿ ಡಿವೈಡ್ ಮಾಡಬೇಕು, ಇಲ್ಲಿ ಬರುತ್ತೆ. ಇಲ್ಲಿ 1 ಎಷ್ಟಿದ್ದಾವೆ 2 ಎಷ್ಟಿದ್ದಾವೆ ಟೋಟಲ್ ಹೋಮೋಮಾರ್ಫಿಸಮ್ 2 ಇದೆ. 1 ಇಲ್ಲಿ Z1 ಇಂದ ಡಿವೈಡ್ ಮಾಡಿದಾಗ ಏನು ಬರುತ್ತಲ್ಲ ಇದು ಇದರೊಳಗಡೆ ಇದ್ದರೆ ಇಲ್ಲಿ ಯಾವುದಾದ್ರು ಹೋಮೋಮಾರ್ಫಿಸಮ್ ಎಕ್ಸಿಸ್ಟ್ ಆದರೆ ಅದನ್ನು 1 ಅಂತ ಕರಿತೀನಿ. ಇಲ್ಲಿ ಯಾವುದೇ ಒಂದು ಹೋಮೋಮಾರ್ಫಿಸಮ್ ಏನಾಗಿಲ್ಲ ಎಕ್ಸಿಸ್ಟ್ ಆಗಿಲ್ಲ. ಸೊ ಇಲ್ಲಿ 1 ಹೋಮೋಮಾರ್ಫಿಸಮ್ ಇಲ್ಲ. 2 ಅಂದರೆ ಕೋಡೋಮನಿಗೆ ಈಕ್ವಲ್ ಆಗ್ತಕ್ಕಂಥದ್ದು ಏನಾದರೂ ಇಲ್ಲಿ ವ್ಯಾಲ್ಯೂ ಬಂದಿದೆಯಾ Z6 ಬಂದಿದೆ, Z3 ಬಂದಿದೆ, Z2 ಇಲ್ಲಿ ಯಾವುದೇ ಏನಾಗಲ್ಲ Z8ಗೆ ಈಕ್ವಲ್ ಆಗಲ್ಲ. ಸೊ ಇಲ್ಲಿ 2 ಕೂಡ ಏನಾಗಲ್ಲ ಎಕ್ಸಿಸ್ಟ್ ಆಗಲ್ಲ. ಸೊ ಓನ್ಲಿ ಹೋಮೋಮಾರ್ಫಿಸಮ್ ಎಷ್ಟಿದ್ದಾವೆ 2 ಇದ್ದಾವೆ. ಯಾವುದೇ ಒಂದು 1 ಹೋಮೋಮಾರ್ಫಿಸಮ್ ಕೂಡ ಇಲ್ಲ, 2 ಹೋಮೋಮಾರ್ಫಿಸಮ್ ಕೂಡ ಇಲ್ಲ. ಸೊ ಇದು ನಾರ್ಮಲ್ ಸಬ್ ಗ್ರೂಪ್ ಕಂಡುಹಿಡಬೇಕು, ಇವೆಲ್ಲ ಮಾಡಬೇಕು, ಇಲ್ಲ ಆಟೋಮಾರ್ಫಿಸಮ್ ಫೈಂಡ್ ಔಟ್ ಮಾಡಬೇಕು. ಸೊ ಡೈರೆಕ್ಟಾಗಿ ರಿಸಲ್ಟ್ ಮುಖಾಂತರ ಹೆಂಗೆ ಮಾಡೋದು. ಸೊ ಇದೇ ಕ್ವಶನ್ ಡೈರೆಕ್ಟಾಗಿ ರಿಸಲ್ಟ್ ಮುಖಾಂತರ ಹೆಂಗೆ ಮಾಡೋದು ಅಂತ ನೋಡ್ತೋಗೋಣ. ಇಲ್ಲಿ ನೋಡಿ ಏನಿದೆ ಫಸ್ಟ್ ಏನು ಕೊಟ್ಟಿದ್ದಾರೆ Zm to Zn. Zm to Zn ಇದ್ದರೆ ಜಸ್ಟ್ ಸಿಂಪಲ್ GCD ಆಫ್ M, N. ಸೊ ಅದೇ ಇವಾಗ ನಾನು ಓದ್ ಪ್ರಾಬ್ಲಮ್ ಮಾಡಿದ್ದೇನು Z6 to Z8 ಹಿಂಗಿದ್ರೆ ನಾನು ಬರಿತೀನಿ GCD ಆಫ್ 6, 8 ಏನಾಗುತ್ತೆ GCD ಆಫ್ 6, 8 ಇಲ್ಲಿ 2 ಆಗುತ್ತೆ. ಸೊ ನಮ್ದು ಆನ್ಸರ್ ಏನಿಲ್ಲಿ 2 ಅಂದರೆ ನಂಬರ್ ಆಫ್ ಹೋಮೋಮಾರ್ಫಿಸಮ್ಸ್ 2. ಇಲ್ಲಿ ಎಷ್ಟು ಬಂದಿದೆ ನಂಬರ್ ಆಫ್ ಹೋಮೋಮಾರ್ಫಿಸಮ್ 2, ಇಲ್ಲಿ ಎಷ್ಟು ಬಂದು GCD 2. ಸೊ ಇಲ್ಲಿ ಅಷ್ಟು ಮಾಡೋ ಬದಲು ಈ ಒಂದು ರಿಸಲ್ಟ್ ನೆನ್ಪಿಟ್ರೆ ನಾವು ಡೈರೆಕ್ಟಾಗಿ ಹೇಳ್ಬೋದು. ಸೊ ಟೋಟಲ್ ನಂಬರ್ ಆಫ್ ಹೋಮೋಮಾರ್ಫಿಸಮ್ ಫ್ರಮ್ Zm to Zn ಎಷ್ಟಿರುತ್ತೆ GCD ಆಫ್ M, N. ಅದೇ ಥರ Z to Zm ಸಮ್ ಫಾರ್ ಎಕ್ಸಾಂಪಲ್ Z to Zn ಅಥವಾ Z2 ಇಲ್ಲಿ M ವ್ಯಾಲ್ಯೂ Z5 ಅಂತ ತೊಗೊತೀನಿ. ಹಂಗಿದ್ದಾಗ M ಅಂದರೆ 5 ಅಂತ. ಇಲ್ಲಿ M ಏನಿರುತ್ತೋ ಅದೇ ಬರುತ್ತೆ. ಸೊ Z2 Zm ಯಾವಾಗಲೂ ಟೋಟಲ್ ನಂಬರ್ ಆಫ್ ಹೋಮೋಮಾರ್ಫಿಸಮ್ ಎಷ್ಟಿರುತ್ತೆ M ಅಂದರೆ Z2 Z5 ಅಂದರೆ 5 ಅಂತ. ನೆಕ್ಸ್ಟ್ ಇಲ್ಲೇನಿದೆ Zm to Z. ಸೊ Zm to Z. ಸೊ ಫಾರ್ ಎಕ್ಸಾಂಪಲ್ ಸಮ್ Z6 to Z ಹಿಂಗಿದ್ದಾಗ ಯಾವಾಗಲೂ ಎಷ್ಟಿರುತ್ತೆ ನಂಬರ್ ಆಫ್ ಹೋಮೋಮಾರ್ಫಿಸಮ್ 1 ಅಂತ. ಸೊ Zm to Z ಇದ್ರದ್ದು ಯಾವಾಗಲೂ 1 ಅಂತ. ಸೊ ಇಲ್ಲಿ ಕೂಡ ಎಷ್ಟಾಗುತ್ತೆ 1. ನೆಕ್ಸ್ಟ್ ಇದೇನು ಕೊಟ್ಟಿದ್ದಾರೆ ಹೋಮೋಮಾರ್ಫಿಸಮ್ ಫ್ರಮ್ Zm to Zn ಕ್ರಾಸ್ Zk ಹಿಂಗಿದ್ದಾಗ ಇದೇನಾಗುತ್ತೆ GCD ಆಫ್ M, K ಇಂಟು GCD ಆಫ್ M, N ಅಥವಾ M, N ಇಂಟು M, K ಹೆಂಗಾದರೂ ಬರಿಬೋದು M, N. ಫಾರ್ ಎಕ್ಸಾಂಪಲ್ ನಾನಲ್ಲಿ ಎಕ್ಸಾಂಪಲ್ ಅಂತ ಯಾವ್ದಾದ್ರು ಒಂದು ಎಕ್ಸಾಂಪಲ್ ತೊಗೊಂಡ್ರೆ ಸೊ Z5 to Z6 ಕ್ರಾಸ್ Z8 ಏನಾಗುತ್ತಿದ್ದು GCD ಆಫ್ 5, 6 ಇಂಟು GCD ಆಫ್ 5, 8. ಇವಾಗ ಇದೇನಾಗುತ್ತೆ ಇಲ್ಲಿ GCD 1 ಬರುತ್ತೆ, ಇಲ್ಲಿ ಕೂಡ GCD ಏನಾಗುತ್ತೆ 1 ಬರುತ್ತೆ. ಸೊ ಟೋಟಲ್ ನಂಬರ್ ಆಫ್ ಹೋಮೋಮಾರ್ಫಿಸಮ್ ಎಷ್ಟಿದ್ದಾವೆ 2 ಇದೆ ಅಂತ. ಸೊ ಇದೇನಾಗುತ್ತೆ ಈ ಫಾರ್ಮುಲಾ ಮುಖಾಂತರ ಇದು ಟ್ರೂ ಆಗುತ್ತೆ. ಟೋಟಲ್ ನಂಬರ್ ಆಫ್ ಹೋಮೋಮಾರ್ಫಿಸಮ್ಸ್ ಆರ್ 2. ಸೊ ಅದೇ ಥರ ಸಿಮಿಲರ್ ಆಗಿ ಇವೆರಡನ್ನ ಯಾವ ಥರ ಬರಿಬೋದು GCD ಆಫ್ M ಕ್ರಾಸ್ K ಇಂಟು N ಕ್ರಾಸ್ K. ಅದೇ ಥರ GCD ಆಫ್ M, K GCD ಆಫ್ M, L GCD ಆಫ್ N, K GCD ಆಫ್ N, L ಅಂತ ಈ ಥರ ಬರಿಬೋದು. ಇದಿಷ್ಟು ಸೈಕ್ಲಿಕ್ ಗ್ರೂಪಿಂದ ಸೈಕ್ಲಿಕ್ ಗ್ರೂಪ್. ಯಾವಾಗಲೂ G ಮತ್ತು G' ಏನಾಗಿರ್ಬೇಕು ಇಲ್ಲಿ ಸೈಕ್ಲಿಕ್ ಗ್ರೂಪ್. ಬೇರೆ ಬೇರೆ ಆದರೆ ಬೇರೆ ಬೇರೆ ಬರುತ್ತೆ. ಇದಿಷ್ಟು ಸೈಕ್ಲಿಕ್ ಗ್ರೂಪ್. ಇದೊಂದು ರಿಸಲ್ಟ್ ನೆನ್ಪಿಡಿ. ನೆಕ್ಸ್ಟ್ ಏನಾಗುತ್ತೆ ಇಫ್ ಹೋಮೋಮಾರ್ಫಿಸಮ್ ಫ್ರಮ್ S3 to Zm ಆರ್ ಹೋಮೋಮಾರ್ಫಿಸಮ್ ಫ್ರಮ್ Sn to Zm n is greater than or equal to 0, n is not equal to 4 ಅಂದರೆ ಇದು ಹೋಮೋಮಾರ್ಫಿಸಮ್ ಫ್ರಮ್ S4 to Zm ಓಲ್ಡ್ ಆಗಲ್ಲ. ಇಲ್ಲಿ ಏನಾಗಿರೋಂಗಿಲ್ಲ 4 ಆಗಿರಬಾರ್ದು. ದೆನ್ ದ ನಂಬರ್ ಆಫ್ ಹೋಮೋಮಾರ್ಫಿಸಮ್ ಎಷ್ಟಿರುತ್ತೆ. ಇಲ್ಲಿ M ಏನಾದರೂ ಆಡ್ ಆದರೆ 1 ಇರುತ್ತೆ, N ಏನಾದರೂ 1 ಆದರೆ 2 ಇರುತ್ತೆ. ಫಾರ್ ಎಕ್ಸಾಂಪಲ್
ಇಲ್ಲೊಂದು ಎಕ್ಸಾಂಪಲ್ ತೊಗೊತೀನಿ. ಏನಂತ ಸಮ್ S3 to Z4, ಇನ್ನೊಂದು ಸಮ್ S5 to Z5. ಇವಾಗ ನಂಬರ್ ಆಫ್ ಹೋಮೋಮಾರ್ಫಿಸಮ್ ಏನಾಗುತ್ತೆ, ಇಲ್ಲಿ ಏನೇನಿದೆ n = 4 E1, ಇಲ್ಲಿ ಏನೇನಿದೆ n = 5 ಆಡ್. ಸೊ n ಇದ್ದಾಗ ನಂಬರ್ ಆಫ್ ಹೋಮೋಮಾರ್ಫಿಸಮ್ ಎಷ್ಟು, n ಇದ್ದಾಗ ನಂಬರ್ ಆಫ್ ಹೋಮೋಮಾರ್ಫಿಸಮ್ 2, n ಆಡ್ ಇದ್ದಾಗ ನಂಬರ್ ಆಫ್ ಹೋಮೋಮಾರ್ಫಿಸಮ್ 1. ಈ ಥರ ಇದನ್ನು ರಿಸಲ್ಟ್ನಲ್ಲಿ ನೆನ್ಪಿಡಬೇಕು. ನೆಕ್ಸ್ಟ್ ದಿ ನಂಬರ್ ಆಫ್ ಗ್ರೂಪ್ ಹೋಮೋಮಾರ್ಫಿಸಮ್ಸ್ ಫ್ರಮ್ Z10 to Z20. ಒಂದು ಕ್ವಶನ್ ಇದೆ, ಈ ಕ್ವಶನ್ ಸಾಲ್ವ್ ಮಾಡೋಣ ಮತ್ತು ನೆಕ್ಸ್ಟ್ ರಿಸಲ್ಟ್ಸಿಗೆ ಹೋಗೋಣ. ಏನು ಕೊಟ್ಟಿದ್ದಾರೆ ಇಲ್ಲಿ, ಹೋಮೋಮಾರ್ಫಿಸಮ್ ಫ್ರಮ್ Z10 to Z20. ಏನಾಗುತ್ತೆ, ಅವಾಗಲೇ ಹೇಳಿದೆ ನಾನು, ಯಾವುದಾದ್ರೂ ಒಂದು ಟೋಟಲ್ ನಂಬರ್ ಆಫ್ ಹೋಮೋಮಾರ್ಫಿಸಮ್ ZM ಇಂದ ZN ಕಂಡುಹಿಡ್ತೀವಿ ಅಂದರೆ GCD ಆಫ್ M, N ಅಂತ. ಸೊ ಇಲ್ಲಿ ಕೂಡ ಏನಾಗುತ್ತೆ GCD ಆಫ್ 10, 20. GCD ಆಫ್ 10, 20 ಏನು 10. ಸೊ ಆಪ್ಷನ್ ಡಿ ಇಸ್ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ದಿ ನಂಬರ್ ಆಫ್ ಗ್ರೂಪ್ ಹೋಮೋಮಾರ್ಫಿಸಮ್ಸ್ ಫ್ರಮ್ ಸಿಮಿಟ್ರಿ ಗ್ರೂಪ್ S3 to Z/6Z. ಸೊ ಕೊಟ್ಟಿರೋ ಗ್ರೂಪ್ ಏನವರು, ಸಮ್ ಸಿಮಿಟ್ರಿ ಗ್ರೂಪ್ S3 to Z/6Z. ನಾನೊಂದು ರಿಸಲ್ಟ್ ಹೇಳಿದ್ದೆ ಲಾಸ್ಟ್ ಕ್ಲಾಸ್, ನೀವೆಲ್ಲ ಅಟೆಂಡ್ ಆಗಿದ್ರೆ ಗೊತ್ತಿರುತ್ತೆ. ರಿಸಲ್ಟ್ ಏನು ಹೇಳಿದ್ದೆ, ಸಮ್ Z/NZ ಇದ್ದರೆ ಅದನ್ನು ನಾನಿಲ್ಲಿ ZN ಅಂತ ಬರಿತೀನಿ. ಸೊ ನೀವು ಲಾಸ್ಟ್ ಕ್ಲಾಸ್ ಯಾವ ನೋಡಿಲ್ಲ ಅಂದರೆ ಕೆಲವೊಂದು ನಾನು ಇಲ್ಲಿ ಎಲ್ಲನೂ ಇಲ್ಲಿ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ ಲಿಂಕ್ನ, ನೀವು ಅಲ್ಲಿ ಹೋಗಿ ನೋಡ್ಬೋದು. ಸೊ ಇವಾಗ Z/6 Z ಏನಾಗುತ್ತೆ Z6 ಆಗುತ್ತೆ. ಅಂದರೆ ಇದೇನಂತ ಬರಿಬೋದು ನಾನು ಇವಾಗ, ಫಂಕ್ಷನ್ ಫ್ರಮ್ S3 to Z6 ಅಂತ ಬರಿಬೋದು. ಇವಾಗ Z6 ಆದರೆ ಏನಾಗುತ್ತೆ, ಇಲ್ಲಿ E1 ಆಡ ಅಂತ, E1 ಇದೆ. E1 ಇದ್ದರೆ ನಂಬರ್ ಆಫ್ ಹೋಮೋಮಾರ್ಫಿಸಮ್ ಎಷ್ಟು, S3 to ZM. ಇಲ್ಲಿ ನೋಡಿ S3 to ZM, E1 ಇದ್ದರೆ ನಂಬರ್ ಆಫ್ ಹೋಮೋಮಾರ್ಫಿಸಮ್ ಎಷ್ಟು, ಆಡಿದ್ರೆ 1. ಸೊ ಕೊಟ್ಟಿರ್ತಕ್ಕಂಥದ್ದು ಏನಿಲ್ಲಿ, ಸೊ n = 6, ಇಟ್ ಈಸ್ E1. ಸೊ ನಂಬರ್ ಆಫ್ ಹೋಮೋಮಾರ್ಫಿಸಮ್ಸ್ ಆರ್ E1 ಇದ್ದರೆ 2 ಅಂತು, E1 ಇದ್ದರೆ 2, ಆಡಿದ್ರೆ 1. ಸೊ ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್. ಸೊ ಆಪ್ಷನ್ ಬಿ ಏನಾಗುತ್ತೆ ನಮಗಿಲ್ಲಿ ರೈಟ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ಏನಿದೆ ಇಲ್ಲಿ, ಹೌ ಮೆನಿ ಹೋಮೋಮಾರ್ಫಿಸಮ್ ಫ್ರಮ್ Z2 cross Z4 to Z8. ಟೋಟಲ್ ನಂಬರ್ ಆಫ್ ಹೋಮೋಮಾರ್ಫಿಸಮ್ ಎಷ್ಟಿದೆ ಅಂತೇಳಿ ಕೇಳ್ತಿದ್ದಾರೆ. ಟೋಟಲ್ ನಂಬರ್ ಆಫ್ ಇಲ್ಲಿ ಫಾರ್ಮುಲಾ ಪ್ರಕಾರ ಏನಂತ ಬರಿ ಬಂದಿದ್ದನ್ನು, GCD ಆಫ್ 2,8 GCD ಆಫ್ 2,8 ಇಂಟು GCD ಆಫ್ 4,8, GCD ಆಫ್ 2,8 ಇಂಟು GCD ಆಫ್ 4,8. ಸೊ GCD ಆಫ್ 2,8 ಏನಿಲ್ಲಿ 2, GCD ಆಫ್ 4,8 ಏನು 4. ಟೋಟಲ್ ನಂಬರ್ 4 ಇಂಟು 2 8. ಸೊ ಆಪ್ಷನ್ ಡಿ ಇಸ್ ರೈಟ್ ಆನ್ಸರ್. ಆಪ್ಷನ್ ಡಿ ಏನಾಗುತ್ತೆ ರೈಟ್ ಆಗುತ್ತೆ. ನೆಕ್ಸ್ಟ್ ಇದು ಗೇಟಲ್ಲಿ ಕೇಳಿರ್ತಕ್ಕಂಥ ಕ್ವಶನ್, ಏನು ಕೊಟ್ಟಿದ್ದಾರೆ ಇಲ್ಲಿ, ಟೋಟಲ್ ನಂಬರ್ ಆಫ್ ಹೋಮೋಮಾರ್ಫಿಸಮ್ ಫ್ರಮ್ Z3 to Z9. ನಾನು ಹೇಳಿದ್ದೆ ನಿಮಗೇನಂತ, ZM to ZN ಕೊಟ್ಟರೆ GCD ಆಫ್ M, N. ಸೊ ಇಲ್ಲಿಂದ ತೊಗೊಳ್ಬೇಕು GCD ಆಫ್ 3, 9, GCD ಆಫ್ 3, 9 3. ಸೊ ಇಲ್ಲೇನಾಗುತ್ತೆ ಆನ್ಸರ್ ನಮ್ಮದು 3 ಅಂತ 3 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಇಲ್ಲಿ ನೋಡಿ ಇದನ್ನು ಸ್ವಲ್ಪ ಕೇರ್ಫುಲ್ಲಾಗಿ ಓದಬೇಕು. ಕ್ವಶನ್ ಏನಂತಿದೆ, ಲೆಟ್ G be a group satisfying the property that a homomorphism from G to Z221 is homomorphism implies f of G equal to 0 for all G belongs to G, then possible group of G. ಇಲ್ಲಿ ಒಂದು ಹೋಮೋಮಾರ್ಫಿಸಮ್ ಕೊಟ್ಟಿದ್ದಾರೆ, ಅವ್ರು ಏನಂತ, ಫ್ರಮ್ G to Z221. ಅವರು ನಮಗೆ ಇಲ್ಲಿ ಕ್ವಶನ್ ಏನು ಕೇಳ್ತಾರೆ, G ಏನಾಗುತ್ತೆ ಅಂತ ಕೇಳ್ತಿದ್ದಾರೆ. ನಮಗೆ ಇವಾಗ ಏನು ಬೇಕು ಆನ್ಸರ್, G ಏನಾಗುತ್ತೆ ಅಂತ ಬೇಕು. ಇಲ್ಲೊಂದು ಕಂಡೀಷನ್ ಕೂಡ ಕೊಟ್ಟಿದ್ದಾರೆ, ಏನು, ಫಾರ್ ಆಲ್ G ಬಿಲಾಂಗ್ಸ್ ಟು G ಆಫ್ f ಆಫ್ G ಈಕ್ವಲ್ ಟು 0 ಅಂತೇಳಿ ಒಂದು ಕಂಡೀಷನ್ ಕೂಡ ಕೊಟ್ಟಿದ್ದಾರೆ. ಸೊ ಹಿಂಗಿರ್ಬೇಕಾದ್ರೆ ನಾನು ಏನಂತ ಮಾಡ್ಬೋದು, ಫಸ್ಟ್ ಇಲ್ಲಿ ಅವ್ರು ಏನು ಕೇಳ್ತಿದ್ದಾರೆ, G ಏನಾಗುತ್ತೆ ಅಂದರೆ Z21 ಆಗುತ್ತಾ, Z51 ಆಗುತ್ತಾ, Z91 ಆಗುತ್ತಾ, Z119 ಆಗುತ್ತಾ ಅಂತ. ಅಂದರೆ G ಏನಂತ ಅರ್ಥ, ZM to Z221. M ಏನು 21 ಆಗುತ್ತಾ 51 ಆಗುತ್ತಾ ಅಂತ ಇಲ್ಲಿ ನಾವು ಫೈಂಡ್ ಔಟ್ ಮಾಡಬೇಕು. ಇಲ್ಲಿ ಕೊಟ್ಟಿರ್ತಕ್ಕಂಥ ಕಂಡೀಷನ್ ತುಂಬ ಇಂಪಾರ್ಟೆಂಟ್. ಏನು ಕೊಟ್ಟಿದ್ದಾರೆ,
ಪ್ರತಿಯೊಂದು ಎಲಿಮೆಂಟ್ ಜಿನಲ್ಲಿರ್ತಕ್ಕಂಥ ಪ್ರತಿಯೊಂದು ಎಲಿಮೆಂಟ್ ಏನಾಗ್ತಿದ್ದಾವೆ ಕರ್ನಲಿಗೆ ಹೋಗ್ತಿದ್ದಾವೆ ಅಂತ. ಕರ್ನಲಿಗೆ ಮ್ಯಾಪ್ ಆಗ್ತಿದೆ ಅಂದರೆ ಇಲ್ಲಿ ಜಿ ಸಿ ಡಿ ಆಫ್ M,221 1 ಬರಲೇಬೇಕು ಅಂತ ಈ ಕಂಡೀಷನ್ ಹೇಳೋದು. ಇದೊಂದು ರಿಸಲ್ಟು. ಜಿ ಸಿ ಡಿ ಆಫ್ M, ಯಾವಾಗಲೂ ಏನಾಗಬೇಕು 1 ಬರಬೇಕು. ಸೊ ಇವಾಗ ಇದೇನಾಗುತ್ತೆ, ಜಿ ಸಿ ಡಿ ಆಫ್ ಫಸ್ಟ್ ತೊಗೊಳ್ಳಿ. ಜಿ ಸಿ ಡಿ ಆಫ್ 21,221 ಏನಾಗುತ್ತೆ, ಇದನ್ನು ತೊಗೊಂಡು ಮಾಡಿದ್ರೆ 1 ಬಂದೇ ಬರುತ್ತೆ. ನೀವು ಬೇರೆ ಯಾವುದೇ ಕೇಸ್ ತೊಗೊಂಡ್ರು ಜಿ ಸಿ ಡಿ ಆಫ್ 51,221 1 ಬರಲ್ಲ. ಜಿ ಸಿ ಡಿ ಆಫ್ 91,220 ಇದು ಕೂಡ ಬರಲ್ಲ, ಇದು ಕೂಡ ಬರಲ್ಲ. ಸೊ ಆಪ್ಷನ್ ಏನಾಗುತ್ತೆ ನಮ್ಮದಿಲ್ಲಿ ರೈಟ್ ಆನ್ಸರ್ ಆಗುತ್ತೆ. ಸೊ ಆಪ್ಷನ್ ಈಸ್ ರೈಟ್ ಆನ್ಸರ್. ನೆಕ್ಸ್ಟ್ ಏನಿದೆ ಇಲ್ಲಿ ಕೆಲವೊಂದು ರಿಸಲ್ಟ್ಸ್ ಇದ್ದಾವೆ. ಅದಾದ್ಮೇಲೆ ನಾವಲ್ಲಿ ಮತ್ತೆ ಕ್ವಶನ್ಸ್ನ ನೋಡ್ತೋಗೋಣ. ಇಫ್ G to Z, from G to Z, G is any finite group, then number of homomorphism ಯಾವಾಗಲೂ ಏನಾಗುತ್ತೆ 1 ಅಂತ ಕೊಟ್ಟಿದ್ದಾರೆ. ಸಮ್ ಎಕ್ಸಾಂಪಲ್, ಹೋಮೋಮಾರ್ಫಿಸಮ್ ಸಮ್ QA to Z ಅಂತ ತೊಗೊತೀನಿ. ಸಮ್ QA to Z, ಇಲ್ಲಿ ನಂಬರ್ ಆಫ್ ಹೋಮೋಮಾರ್ಫಿಸಮ್ ಎಷ್ಟಾಗುತ್ತೆ 1 ಅಂತ. ಇಲ್ಲಿ G ಏನಾದರೂ ಆಗಲಿ, G ಯಾವುದೇ ಗ್ರೂಪ್ ಆಗಲಿ, ಬಟ್ ಏನಾಗಿರ್ಬೇಕು ಫೈನೈಟ್. G ಎನಿ ಫೈನೈಟ್ ಗ್ರೂಪ್ ಆಗಿರ್ಬೇಕು. Z to Z ಅಂತ ತೊಗೊಳಂಗಿಲ್ಲ. ಅವ್ರು ಕೊಟ್ಟಿರೋ ಕಂಡೀಷನ್ ಪ್ರಕಾರ ಫೈನೈಟ್ ಗ್ರೂಪ್. ಅಥವಾ ನೀವು ಇಲ್ಲಿ ಬೇರೆ ಏನೋ ತೊಗೊಳ್ಬೋದು. ಸಮ್ Z4 to Z ಅಂತ ತೊಗೊಂಡ್ರೆ ಇದನ್ನು ಏನಾಗುತ್ತೆ ಟೋಟಲ್ ನಂಬರ್ ಆಫ್ ಹೋಮೋಮಾರ್ಫಿಸಮ್ 1 ಅಂತ. ಎನಿ ಫೈನೈಟ್ ಗ್ರೂಪ್, ಸೈಕ್ಲಿಕ್ ಇರಲಿ, ಅಬೆಲಿಯನ್ ಇರಲಿ, ನಾನ್ ಅಬೆಲಿಯನ್ ಇರಲಿ, ಎನಿ ಫೈನೈಟ್ ಗ್ರೂಪ್ ಅವಾಗ ಏನಾಗುತ್ತೆ ಹೋಮೋಮಾರ್ಫಿಸಮ್ 1 ಆಗುತ್ತೆ. ನೆಕ್ಸ್ಟ್ ಸಮ್ A4 to Zn ಅಂತ ಕೊಟ್ಟಿದ್ದಾರೆ. ಸಮ್ ಎಕ್ಸಾಂಪಲ್, ಇಲ್ಲಿ ಎನ್ ಡಿವೈಡ್ ಮಾಡೋದಿರ್ತಕ್ಕಂಥ 2 ಕೇಸ್ ತೊಗೊತೀನಿ. ಒಂದು Z6, ಇನ್ನೊಂದು A4 to Z5. ಇಲ್ಲಿ n ಎಷ್ಟು 6, 3 divides n, 3 divides 6, ಎಸ್ 3 divides 6 ಅಂದರೆ ಟೋಟಲ್ ನಂಬರ್ ಆಫ್ ಹೋಮೋಮಾರ್ಫಿಸಮ್ ಎಷ್ಟಿರುತ್ತೆ 3 ಇರುತ್ತೆ ಅಂತ. ಇಲ್ಲಿ n ಅಂದರೆ 5, 3 divides 5, 3 does not divides 5. ಟೋಟಲ್ ನಂಬರ್ ಆಫ್ ಹೋಮೋಮಾರ್ಫಿಸಮ್ ಎಷ್ಟಿರುತ್ತೆ 1 ಇರುತ್ತೆ ಅಂತ. ಸೊ ಈ ಕೇಸಲ್ಲಿ ಟೋಟಲ್ ನಂಬರ್ ಆಫ್ ಹೋಮೋಮಾರ್ಫಿಸಮ್ 3, ಈ ಕೇಸಲ್ಲಿ ಟೋಟಲ್ ನಂಬರ್ ಆಫ್ ಹೋಮೋಮಾರ್ಫಿಸಮ್ 1 ಅಂತ. ನೆಕ್ಸ್ಟ್ ಇಲ್ಲೊಂದು ರಿಸಲ್ಟ್ ಏನಿದೆ, ಹೋಮೋಮಾರ್ಫಿಸಮ್ ಫ್ರಮ್ K4 to Zn, ಹೋಮೋಮಾರ್ಫಿಸಮ್ ಫ್ರಮ್ Q8 to Zn, ಎರಡು ಕೂಡ ಒಂದೇ ರಿಸಲ್ಟ್. ಫಾರ್ ಎಕ್ಸಾಂಪಲ್, ಸಮ್ K4 to Z4, K4 to Z7, ಇಲ್ಲಿ ಕೂಡ ಸಮ್ Q8 to Z4, Q8 to Z7 ಅಂತ ತೊಗೊಳ್ಬೋದು. ಇಲ್ಲಿ ಎನ್ ಇವನ್ ಆದರೆ ಎಷ್ಟು ಹೋಮೋಮಾರ್ಫಿಸಮ್ ಇರುತ್ತೆ, ಎನ್ ಇವನ್ ಆದರೆ ಈ ಥರ ಇದ್ದರೆ ಎನ್ ಇವನ್ ಆದಾಗ 4, ಎನ್ ಏನಾದರೂ ಆಡಿದ್ರೆ 1. ಇಲ್ಲಿ ಕೂಡ ಎನ್ ಇವನ್ ಆದರೆ 4, ಎನ್ ಏನಾದರೂ ಆಡಿದ್ರೆ 1. ಸೇಮ್ ರಿಸಲ್ಟ್, ಎರಡಕ್ಕೂ ಸೇಮ್ ರಿಸಲ್ಟ್. ಈ ಥರ ಒಂದು ಕಂಡೀಷನ್ ಹೋಲ್ಡ್ ಮಾಡಿದಾಗ Q8 to Z7, ಇಲ್ಲಿ ಏನಾದರೂ ಎನ್ ಏನಾದರೂ ಆಡಿದ್ರೆ ಏನಾಗುತ್ತೆ 1 ಆಗುತ್ತೆ. ಎನ್ ಏನಾದರೂ ಇವನ್ ಇದ್ದರೆ ಏನಾಗುತ್ತೆ 4 ಆಗುತ್ತೆ. ಇಲ್ಲಿ ಕೂಡ ಎನ್ ಏನಾದರೂ ಆಡಿದ್ರೆ 1 ಆಗುತ್ತೆ, ಏನಾದರೂ ಇವನ್ ಇದ್ದರೆ 4 ಆಗುತ್ತೆ. ಸೊ ಇದು ಈ ಒಂದು ರಿಸಲ್ಟ್. K4 to Z4, ಇಲ್ಲಿ ಎನ್ ಏನಾಗುತ್ತೆ ಇವನ್ ಇದೆ. ಸೊ ಎನ್ ಇವನ್ ಆದಾಗ ಏನಾಗುತ್ತೆ ಅದು ಟೋಟಲ್. ಇಲ್ಲಿ ಅದೇ ಥರ K4 to Z7 ತೊಗೊಂಡ್ರೆ ಆಡ್ ಆಗುತ್ತೆ 1 ಬರುತ್ತೆ. ಇಲ್ಲಿ ಕೂಡ ಸೇಮ್ ಅದೇ ಕಂಡೀಷನ್. ಈ ಒಂದು ರಿಸಲ್ಟ್ಸ್ನ ನೆನ್ಪಿಡಲೇಬೇಕು ಸರ್, ಇವೆಲ್ಲ ನೆನ್ಪಿಡಲೇಬೇಕು. ಹೆಂಗಂದ್ರೆ ಇದು ಏನು ಮಾಡೋಕ್ಕೆ ಬರೋಲ್ಲ, ನೀವೆಲ್ಲ ರಿಸಲ್ಟ್ಸ್ನ ನೆನ್ಪಿಡಲೇಬೇಕು. ಬೇರೆ ಸಬ್ಜೆಕ್ಟೆಲ್ಲ ನೀವು ನೀಟಾಗಿ ಓದಿದ ಮೇಲೆ ಈ ಥರದ್ದು ಇಂಪಾರ್ಟೆಂಟ್ ರಿಸಲ್ಟ್ಸ್ ಅಂತ ಇರುತ್ತೆ ಎಲ್ಲ ಸಬ್ಜೆಕ್ಟಲ್ಲಿ. ಗ್ರೂಪ್ ಥರಲ್ಲಿ ಇವೆಲ್ಲ ಕೆಲವೊಂದು ರಿಸಲ್ಟ್ಸ್ ಹೋಮೋಮಾರ್ಫಿಸಮ್ ಆಗಿರ್ಬೋದು, ಕೆಲವೊಂದು ಕ್ಲಾಸ್ ಇಕ್ವೇಷನ್ಸ್ ಆಗಿರ್ಬೋದು, ಕೆಲವೊಂದು ಸ್ಯಾಟ್ರಿಕ್ಸ್ ಆಗಿರ್ಬೋದು, ಇವನ್ನೆಲ್ಲ ಒಂದು ಕಡೆ ಬರೆದಿಟ್ಕೊಂಡು ಅವನೇನು ಮಾಡಿ ಇನ್ನೊಂದು 2 ದಿನದ ಎಕ್ಸಾಮ್ ಅನ್ನೋಕ್ಕೆ ಸ್ವಲ್ಪ ರಿಕಾಲ್ ಮಾಡಿ, 1-2 ದಿನ ಕಂಟಿನ್ಯೂ ಆಗಿ ಜಸ್ಟ್ ಅದ್ರ ರಿಮೆಂಬರ್ ಇದ್ದರೆ ಸಾಕು. ಏನಿದು Q8 to K4 ಇದ್ದರೆ ಎಷ್ಟಾಗುತ್ತೆ 16 ಆಗುತ್ತೆ. ಅದೇ ಥರ K4 to Q8 ಇದ್ದರೆ ಟೋಟಲ್ ನಂಬರ್ ಆಫ್ ಹೋಮೋಮಾರ್ಫಿಸಮ್ 4. Sn to K4 ಇದ್ದರೆ ಟೋಟಲ್ ನಂಬರ್ ಆಫ್ ಇಲ್ಲಿ ಹೋಮೋಮಾರ್ಫಿಸಮ್ ಕೂಡ 4. Sn to Q8 ಇದ್ದರೆ 2 ಹೋಮೋಮಾರ್ಫಿಸಮ್ಸ್. An to K4 ಇದ್ದರೆ 1. ಅದೇ ಥರ An to Q8 ಇದ್ದರೆ ಕೂಡ 1. ಇವೆಲ್ಲ ಇಂಪಾರ್ಟೆಂಟ್ ರಿಸಲ್ಟ್ಸ್ ನೀವು ನೆನ್ಪಿಡಲೇಬೇಕು. ಇಲ್ಲಾಂದರೆ ನಾರ್ಮಲ್ ಸಬ್ ಗ್ರೂಪ್ ಕಂಡುಹಿಡಿದು ಮತ್ತು ಅದನ್ನು ಇಲ್ಲಿ ಡಿವೈಡ್ ಮಾಡಿ ಅಲ್ಲಿ ಆಟೋಮಾರ್ಫಿಸಮ್ ಎಲ್ಲ ಕಂಡುಹಿಡಿಬೇಕಾದ್ರೆ ಅದು ತುಂಬ ಟೈಮ್ ಟೇಕಿಂಗ್. ಅದಕ್ಕಿಂತ ಬೆಟರ್ ಇದನ್ನು ಸ್ವಲ್ಪ ನೀವು ನೆನ್ಪಿಡೋದು ಸ್ವಲ್ಪ ಬೆಟರ್ ಅಂತ. ನೆಕ್ಸ್ಟ್ ರಿಸಲ್ಟ್ ಏನಿದೆ ಇಲ್ಲಿ, F from G to G dash ಹೋಮೋಮಾರ್ಫಿಸಮ್. ಇಲ್ಲಿಂದ ಹೋಮೋಮಾರ್ಫಿಸಮ್ ಕೊಟ್ಟಿದ್ದಾರೆ. G is finite cyclic group, G dash is
ಸಾರಿ ಜಿ ಇಸ್ ಇನ್ಫೈನೈಟ್ ಸೈಕ್ಲಿಕ್ ಗ್ರೂಪ್, ಜಿ ಡ್ಯಾಶ್ ಇಸ್ ಫೈನೈಟ್ ಗ್ರೂಪ್. ಸಮ್ ಎಕ್ಸಾಂಪಲ್ ನಾನು ತೊಗೊಂಡ್ರೆ ಸಮ್ Z2 ಸಮ್ Q8 ಅಂತ ತೊಗೊಳ್ತೀನಿ. ಇನ್ನೊಂದು ಸಮ್ Z2 Z8 ಅಂತ ತೊಗೊಳ್ತೀನಿ. ಇವಾಗ ಏನಾಗುತ್ತೆ, ಇದು ಏನಾದರೂ ಗ್ರೂಪ್ ಸೈಕ್ಲಿಕ್ ಆಗಿದ್ದರೆ ಇಲ್ಲಿ ಆಂಟೋ ಹೋಮೋಮಾರ್ಫಿಸಮ್ ಎಕ್ಸಿಸ್ಟ್ ಆಗುತ್ತೆ. ಎಷ್ಟು? ಪೈ ಆಫ್ ಎನ್, ಅಂದರೆ ಗ್ರೂಪಿನ ಆರ್ಡರ್ ಎಷ್ಟಿರುತ್ತೆ ಅಷ್ಟು. ಸೈಕ್ಲಿಕ್ ಆಗಿಲ್ಲ ಅಂದರೆ ಏನಾಗುತ್ತೆ, 0 ಆಗುತ್ತೆ. ಇದು ಸೈಕ್ಲಿಕ್ ಅಲ್ಲ, ನಾನ್ ಸೈಕ್ಲಿಕ್. ಟೋಟಲ್ ನಂಬರ್ ಆಫ್ ಆಂಟೋ ಹೋಮೋಮಾರ್ಫಿಸಮ್ ಎಷ್ಟು ಇಲ್ಲಿ? 0. 1 1 ಅದು ಸೈಕ್ಲಿಕ್ ಆದರೂ ಇರಲಿ ನಾನ್ ಸೈಕ್ಲಿಕ್ ಆದರೂ ಇರಲಿ 1 1 ಯಾವಾಗಲೂ ಏನಾಗಿರುತ್ತೆ, 0 ಆಗಿರುತ್ತೆ. ಟೋಟಲ್ ನಂಬರ್ ಆಫ್ ಹೋಮೋಮಾರ್ಫಿಸಮ್ಸ್ ಅದು 1 1 ಆದರೂ ಇರಲಿ, ಆಂಟೋ ಆದರೂ ಇರಲಿ, ಅಥವಾ ಸೈಕ್ಲಿಕ್ ಆದರೂ ಆಗಲಿ ನಾನ್ ಸೈಕ್ಲಿಕ್ ಆದರೂ ಆಗಲಿ, ಟೋಟಲ್ ನಂಬರ್ ಆಫ್ ಹೋಮೋಮಾರ್ಫಿಸಮ್ ಎಷ್ಟಾಗುತ್ತೆ ಇಲ್ಲಿ? ಏನು ಗ್ರೂಪಿನ ಆರ್ಡರ್ ಎಷ್ಟಿರುತ್ತೆ ಅಷ್ಟು. ಸೊ ಏನಂದ್ರೆ ಇಲ್ಲಿ ಎಷ್ಟು? 8. ಇದು ಜಿ ಡ್ಯಾಶ್ ನಾನ್ ಸೈಕ್ಲಿಕ್ ಆದಾಗ. ಜಿ ಡ್ಯಾಶ್ ಸೈಕ್ಲಿಕ್ ಆದರೆ ಏನಾಗುತ್ತೆ? ಜಿ ಡ್ಯಾಶ್ ಸೈಕ್ಲಿಕ್ ಆದರೆ ಏನಾಗುತ್ತೆ, ಆಂಟೋ ಹೋಮೋಮಾರ್ಫಿಸಮ್ ಎಷ್ಟು ಎಕ್ಸಿಸ್ಟ್ ಆಗುತ್ತೆ ಇಲ್ಲಿ? ಸೈಕ್ಲಿಕ್ ಆಗಿದೆ. ಸೊ ಇದೇನಾಗುತ್ತೆ, ಸೈಕ್ಲಿಕ್ ಅಂದರೆ 5 ಆಫ್ 8. 5 ಆಫ್ 8 ಅಂದರೆ ಏನು? 5 ಆಫ್ 8 ಎಷ್ಟು ಬರುತ್ತೆ? 5 ಆಫ್ 8ನ 2 ಕ್ಯೂಬ್ ಅಂತ ಬರಿಬೋದು. 2 ಕ್ಯೂಬ್ ಅಂದರೆ ಇದನ್ನು ಯಾವ ಥರ ತೊಗೊಂಡು 5 ಆಫ್ 2 ಕ್ಯೂಬ್ನ 2 ಕ್ಯೂಬ್ ಮೈನಸ್ 2 3 ಮೈನಸ್ 1 ಅಂದರೆ 2 ಕ್ಯೂಬ್ ಮೈನಸ್ 2 ಸ್ಕ್ವೇರ್ ಏನಾಗುತ್ತೆ, 8 ಮೈನಸ್ 4 ಈಕ್ವಲ್ ಟು 4 ಅಂತ ಬರಿಬೋದು. ಸೊ 5 ಆಫ್ 8 ಏನಾಗುತ್ತೆ, 4 ಆಗುತ್ತೆ. ನಾನು ಈ ಥರ ಬರೆಯೋದನ್ನ ಲಾಸ್ಟ್ ಕ್ಲಾಸ್ಗಳಲ್ಲಿ ಹೇಳ್ಕೊಟ್ಟಿದ್ದೀನಿ. ನೀವು ಇನ್ನೂ ನೋಡಿಲ್ಲ ಅಂದ್ರೆ ಒಂದ್ಸಲ ನೋಡ್ಕೊಂಬನ್ನಿ. ಸೊ 5 ಆಫ್ 4 ಈಕ್ವಲ್ ಟು 4. ಟೋಟಲ್ ಆಂಟೋ ಫಂಕ್ಷನ್ ಎಷ್ಟಿದಾವೆ ಇಲ್ಲಿ? 4. 1 1 ಅದು ಏನಾದರೂ ಆಗಿರಲಿ ಯಾವಾಗಲೂ ಏನಾಗಿರುತ್ತೆ, 0 ಆಗಿರುತ್ತೆ. ಟೋಟಲ್ ನಂಬರ್ ಆಫ್ ಹೋಮೋಮಾರ್ಫಿಸಮ್ ಆರ್ಡರ್ ಎಷ್ಟಿದೆ? 8. ಸೊ 8 ಆಗಿರುತ್ತೆ. ಇದು ಈ ಒಂದು ರಿಸಲ್ಟ್. ನೆಕ್ಸ್ಟ್ ರಿಸಲ್ಟ್ ಇಲ್ಲಿ ಜಿ ಡ್ಯಾಶ್ ಬಿ ಹೋಮೋಮಾರ್ಫಿಕ್ ಸಚ್ ದಟ್ ಇಲ್ಲಿ ಜಿ ಕೂಡ ಇನ್ಫೈನೈಟ್ ಸೈಕ್ಲಿಕ್ ಗ್ರೂಪ್ ಆಗಿರಬೇಕು, ಜಿ ಡ್ಯಾಶ್ ಕೂಡ ಇನ್ಫೈನೈಟ್ ಆಗಿರಬೇಕು. ಸೈಕ್ಲಿಕ್ ನಾನ್ ಸೈಕ್ಲಿಕ್ ಗೊತ್ತಿಲ್ಲ, ಬಟ್ ಅದು ಕೂಡ ಏನಾಗಿರ್ಬೇಕು, ಇನ್ಫೈನೈಟ್ ಆಗಿರ್ಬೇಕು. ಇಲ್ಲಿ ಒಂದು 2 ಎಕ್ಸಾಂಪಲ್ ಕನ್ಸಿಡರ್ ಮಾಡ್ತೀನಿ ನೋಡಿ. ಒಂದು Z to Z ಅಂದರೆ ಇದು ಕೂಡ ಇನ್ಫೈನೈಟ್ ಸೈಕ್ಲಿಕ್ ಗ್ರೂಪ್, ಇದು ಕೂಡ ಇನ್ಫೈನೈಟ್ ಸೈಕ್ಲಿಕ್ ಗ್ರೂಪ್. ಇನ್ನೊಂದು ಇದು ಯಾವಾಗಲೂ ಇನ್ಫೈನೈಟ್ ಸೈಕ್ಲಿಕ್ ಗ್ರೂಪ್ ಆಗಿರ್ಬೇಕು. Z to G ಡ್ಯಾಶ್ ಇನ್ಫೈನೈಟ್ ಆಗಿರ್ಬೇಕು, ಸೈಕ್ಲಿಕ್ ಗ್ರೂಪ್ ಆಗಿರಲಿ, ಗ್ರೂಪ್ ಆಫ್ ಸಿಮಿಟ್ರಿ ಗ್ರೂಪ್ ಅಂತ ತೊಗೊಳ್ತೀನಿ. ಇದು ಯಾವಾಗಲೂ ನಾನ್ ಸೈಕ್ಲಿಕ್, ಬಟ್ ಇದು ಇನ್ಫೈನೈಟ್ ಗ್ರೂಪ್. ಅಂದರೆ ಈ ಗ್ರೂಪಲ್ಲಿ ಯಾವಾಗಲೂ ಹೆಂಗಿರುತ್ತೆ, ಎಲಿಮೆಂಟ್ ಆಫ್ ಹೈಯೆಸ್ಟ್ ಆರ್ಡರ್ 2 ಇರುತ್ತೆ. ಈ ಗ್ರೂಪು ಇನ್ಫೈನೈಟು, ಬಟ್ ಗ್ರೂಪಲ್ಲಿರ್ತಕ್ಕಂಥ ಎಲ್ಲ ಎಲಿಮೆಂಟ್ನ ಆರ್ಡರ್ ಏನಾಗಿರುತ್ತೆ, ಫೈನೈಟ್ ಆಗಿರುತ್ತೆ. ಬಟ್ ಈ ಗ್ರೂಪಲ್ಲಿರ್ತಕ್ಕಂಥ ಎಲ್ಲ ಎಲಿಮೆಂಟ್ಸ್ ಕೂಡ ಸೆಲ್ಫ್ ಇನ್ವರ್ಸ್ ಆಗಿರುತ್ತೆ ಅಂತ ನಾನು ಲಾಸ್ಟ್ ವೀಡಿಯೋಸಲ್ಲಿ ಹೇಳಿದ್ದೆ. ಸೊ ಇವಾಗ ಇಲ್ಲಿ ಇದ್ರದ್ದು ಹೋಮೋಮಾರ್ಫಿಸಮ್ ಚೆಕ್ ಮಾಡ್ತಾ ಹೋಗೋಣ. ಇಲ್ಲಿ ಸೈಕ್ಲಿಕ್ ಆಗಿದ್ದರೆ ಇದೇನು ಸೈಕ್ಲಿಕ್ ಆಗಿದೆ. ಟೋಟಲ್ ನಂಬರ್ ಆಫ್ ಆಂಟೋ ಹೋಮೋಮಾರ್ಫಿಸಮ್ ಎಷ್ಟು ಇಲ್ಲಿ? 2. ಇಲ್ಲಿ ಸೈಕ್ಲಿಕ್ ಆಗಿಲ್ಲ. ಸೊ ಟೋಟಲ್ ನಂಬರ್ ಆಫ್ ಆಂಟೋ ಹೋಮೋಮಾರ್ಫಿಸಮ್ ಎಷ್ಟು ಇಲ್ಲಿ? 0. ಇದರಲ್ಲಿ 1 1. ಟೋಟಲ್ ನಂಬರ್ ಆಫ್ 1 ಹೋಮೋಮಾರ್ಫಿಸಮ್ ಎಷ್ಟು ಇಲ್ಲಿ? ಸೈಕ್ಲಿಕ್ ಆಗಿದ್ದರೆ ಇನ್ಫೈನೈಟ್ 1 ಹೋಮೋಮಾರ್ಫಿಸಮ್ ಇರುತ್ತೆ. ಸೈಕ್ಲಿಕ್ ಆಗಲಿಲ್ಲ ಅಂದರೆ ಕೂಡ ಏನಾಗುತ್ತೆ, 0 ಆಗುತ್ತೆ. ಟೋಟಲ್ ನಂಬರ್ ಆಫ್ ಹೋಮೋಮಾರ್ಫಿಸಮ್ಸ್ ಏನಾಗುತ್ತೆ ಇಲ್ಲಿ? ಇದು ಸೈಕ್ಲಿಕ್ ಆಗಿದ್ರು ಕೂಡ ಇಲ್ಲಿ ಕೂಡ ಏನಾಗುತ್ತೆ, ಇನ್ಫೈನೈಟ್. ಇಲ್ಲಿ ಇದು ಸೈಕ್ಲಿಕ್ ಆದರೆ ಇನ್ಫೈನೈಟ್, ಸೈಕ್ಲಿಕ್ ಆಗಿಲ್ಲ ಅಂದರೆ ಕೂಡ ಇಲ್ಲಿ ಕೂಡ ಏನಾಗುತ್ತೆ, 0 ಆಗುತ್ತೆ. ಸೊ ಈ ಒಂದು ರಿಸಲ್ಟಿಂದ ಇದನ್ನು ನಾವು ಇಲ್ಲಿ ಸಾಲ್ವ್ ಮಾಡ್ಬೋದು, ಈ ಥರ ಕ್ವಶನ್ಸ್. ನೆಕ್ಸ್ಟ್ ರಿಸಲ್ಟ್ ಏನಿದೆ ಇಲ್ಲಿ? ಇಫ್ ಕೊಟ್ಟಿರ್ತಕ್ಕಂಥ ZM ಟು ZN ಎರಡು ಫೈನೈಟ್ ಸೈಕ್ಲಿಕ್ ಗ್ರೂಪಿಂದ ಫೈನೈಟ್ ಸೈಕ್ಲಿಕ್ ಗ್ರೂಪ್. ಅದರಲ್ಲಿ ಎಕ್ಸಾಂಪಲ್ ಹೆಂಗೆ ತೊಗೋಬೋದು, ಸಮ್ Z3 ಟು Z6, ಇಲ್ಲಿ ಸಮ್ Z6 ಟು Z3. ಇಲ್ಲಿ ಟೋಟಲ್ ನಂಬರ್ ಆಫ್ ಆಂಟೋ ಹೋಮೋಮಾರ್ಫಿಸಮ್ ಎಷ್ಟಿದ್ದಾವೆ? ಇಲ್ಲಿ ಟೋಟಲ್ ನಂಬರ್ ಆಫ್ ಆಂಟೋ ಹೋಮೋಮಾರ್ಫಿಸಮ್ ಎಷ್ಟಿದ್ದಾವೆ? ಇದನ್ನು ನಾನು M ಅಂತ ತೊಗೊಂಡ್ರೆ, ಇದನ್ನು ನಾನು N ಅಂತ ತೊಗೊಂಡ್ರೆ, ಆಂಟೋ ಹೋಮೋಮಾರ್ಫಿಸಮ್ N ಡಿವೈಡ್ಸ್ M ಆದರೆ 5 ಆಫ್ N ಆಂಟೋ ಹೋಮೋಮಾರ್ಫಿಸಮ್ ಸಿಗುತ್ತೆ. ಸೊ ಇಲ್ಲಿ 6 ಡಿವೈಡ್ಸ್ 3ನ N ಡಿವೈಡ್ಸ್ M ಆಗಬೇಕು. 6 ಡಿವೈಡ್ಸ್ 3, ಸೊ 6 ಡಸ್ ನಾಟ್ ಡಿವೈಡ್ಸ್ 3. 6 ಏನು ಮಾಡಲ್ಲ, 3ನೇ ಡಿವೈಡ್ ಮಾಡಲ್ಲ. ಸೊ ಟೋಟಲ್ ನಂಬರ್ ಆಫ್ ಆಂಟೋ ಹೋಮೋಮಾರ್ಫಿಸಮ್ ಎಷ್ಟು ಇಲ್ಲಿ? 0. ಇಲ್ಲಿ 3 ಡಿವೈಡ್ಸ್ 6, ಎಸ್. ಸೊ ಹಿಂಗಿದ್ದಾಗ ಏನು ಮಾಡ್ತೀನಿ ನಾನು, 5 ಆಫ್ M. 5 ಆಫ್ M ಅಂದರೆ ಏನಿಲ್ಲಿ? M ಯಾವುದು? ಸಾರಿ 5 ಆಫ್ N ಏನೇನು? 3. 5 ಆಫ್ 3 ಅಂದರೆ ಎಷ್ಟು ಇಲ್ಲಿ? 2. ಟೋಟಲ್ ನಂಬರ್ ಆಫ್ ಆಂಟೋ ಹೋಮೋಮಾರ್ಫಿಸಮ್ಸ್ ಆರ್ 2. ಇಲ್ಲಿ 1 1 ಏನಾಗುತ್ತೆ?
1 1. ಎಮ್ ಡಿವೈಡ್ಸ್ ಎನ್ ಆದರೆ 5 ಆಫ್ ಎಮ್, ಆಗಿಲ್ಲ ಅಂದರೆ 0. 3 ಏನು ಮಾಡುತ್ತೆ, 6ನ ಡಿವೈಡ್ ಮಾಡುತ್ತೆ, 3 ಡಿವೈಡ್ 6. ಸೊ ಇಲ್ಲಿ ಕೂಡ 5 ಆಫ್ ಎಮ್ ಅಂದರೆ 3 ಈಕ್ವಲ್ ಟು ಇಲ್ಲಿ ಕೂಡ 2 1 1 ಹೋಮೋಮಾರ್ಫಿಸಮ್, ಇಲ್ಲಿ 2 1 1 ಹೋಮೋಮಾರ್ಫಿಸಮ್. ಆಂಟಿ ಹೋಮೋಮಾರ್ಫಿಸಮ್ ಸಿಗಲ್ಲ, 1 1 ಎಷ್ಟಾಗುತ್ತೆ, 2 ಆಗುತ್ತೆ. ಇಲ್ಲಿ 1 1 ಹೋಮೋಮಾರ್ಫಿಸಮ್ ಎಷ್ಟಾಗುತ್ತೆ, ಇಲ್ಲಿ 6 ಡಸ್ ನಾಟ್ ಡಿವೈಡ್ಸ್ 3, ಸೊ 0 ಅಂತ. ಟೋಟಲ್ ನಂಬರ್ ಆಫ್ ಹೋಮೋಮಾರ್ಫಿಸಮ್ ಅದು ಯಾವುದಾದ್ರೂ ಇರಲಿ, ಜಸ್ಟ್ ಜಿ ಸಿ ಡಿ ಆಫ್ 2 ಸೈಕ್ಲಿಕ್ ಗ್ರೂಪ್ ಇದ್ದರೆ ಜಿ ಸಿ ಡಿ ಆಫ್ ಎಮ್ ಕಮ ಎನ್, ಜಿ ಸಿ ಡಿ ಆಫ್ 3 6 ಈಕ್ವಲ್ ಟು 3 ಅಂತ. ಟೋಟಲ್ ನಂಬರ್ ಆಫ್ ಹೋಮೋಮಾರ್ಫಿಸಮ್ 6 ಯಾವುದರಲ್ಲಿ, 2ರಲ್ಲೂ ಕೂಡ. ಬಟ್ ಇಲ್ಲಿ ಆನ್ 2 ಇರಲ್ಲ, 1 1 ಎಷ್ಟಿರುತ್ತೆ, 2 ಇರುತ್ತೆ. ಇಲ್ಲಿ ಆನ್ ಟು 2 ಇರುತ್ತೆ, 1 1 ಇರಲ್ಲ. ಓಕೆ, ನೆಕ್ಸ್ಟ್ ರಿಸಲ್ಟ್. ಓಕೆ, ಇಲ್ಲಿ ಕ್ವಶನ್ ಇದೆ, ಈ ಕ್ವಶನ್ ಸಾಲ್ವ್ ಮಾಡ್ತಾ ಹೋಗೋಣ. ನಂಬರ್ ಆಫ್ ಆನ್ ಟು ಹೋಮೋಮಾರ್ಫಿಸಮ್ ಕೇಳಿದ್ದಾರೆ. ಕೊಟ್ಟಿರ್ತಕ್ಕಂಥದ್ದು ಏನಿಲ್ಲಿ ಜೆಡ್ 2016 ಟು ಜೆಡ್ 2017. ಹಿಂಗಿದೆ ಆನ್ ಟು ಹೋಮೋಮಾರ್ಫಿಸಮ್ ಎಕ್ಸಿಸ್ಟ್ ಆಗ್ಬೇಕಾದ್ರೆ ಏನು ಮಾಡಬೇಕು, 2000 ಇದನ್ನು ಎಮ್ ಅಂತ ತೊಗೊಂಡಿದೆ, ಎನ್ ಅಂತ ತೊಗೊಂಡ್ರೆ ಎಮ್ ಡಿವೈಡ್ಸ್ ಎನ್ ಆಗಬೇಕು. ಬಟ್ ಇಲ್ಲೇನಾಗಲ್ಲ, 2017 ಡಸ್ ನಾಟ್ ಡಿವೈಡ್ಸ್ 2016. ಸೊ ನಂಬರ್ ಆಫ್ ಆನ್ ಟು ಹೋಮೋಮಾರ್ಫಿಸಮ್ ಎಷ್ಟಿರುತ್ತೆ, 0 ಅಂತ. ಸೊ ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್. ನಂಬರ್ ಆಫ್ ಆನ್ ಟು ಹೋಮೋಮಾರ್ಫಿಸಮ್ಸ್ ಆರ್ 0. ನೆಕ್ಸ್ಟ್ ಕ್ವಶನ್ ಇಲ್ಲಿ ನೋಡಿ, ಏನು ಕೊಟ್ಟಿದ್ದಾರೆ, ಅಪ್ ಟು ಐಸೋಮಾರ್ಫಿಕ್ ದಿ ನಂಬರ್ ಆಫ್ ಅಬೆಲಿಯನ್ ಗ್ರೂಪ್ ಆಫ್ ಆರ್ಡರ್ 108. ಕೊಟ್ಟಿರ್ತಕ್ಕಂಥ ಫಸ್ಟ್ ಗ್ರೂಪ್ ಆಫ್ ಆರ್ಡರ್ ಬರ್ಕೊಂಡೇನು 108. 108ನ ನಾನು ಇಲ್ಲಿ ಪ್ರೈಮ್ ಫ್ಯಾಕ್ಟರೈಸೇಷನ್ ಆಗಿ ಬರೆದಿರಿ ಅಂತ ಬರಿಬೋದು, 2 ಇಂಟು 2 ಇಂಟು 3 ಇಂಟು 3 ಇಂಟು 3 ಅಂತ ಬರಿಬೋದು. ಅಂದರೆ ಏನಂತ ಬರಿಬೋದು, ಇದನ್ನು 2 ಸ್ಕ್ವೇರ್ ಇಂಟು 3 ಕ್ಯೂಬ್ ಅಂತ ಬರಿಬೋದು. ಈ ಥರ ಇದ್ದರೆ ಇಲ್ಲಿ ನಂಬರ್ ಆಫ್ ಅಪ್ ಟು ಐಸೋಮಾರ್ಫಿಸಮ್ಸ್ ಆಫ್ ಅಬೆಲಿಯನ್ ಗ್ರೂಪ್ ಹೆಂಗೆ ಕಂಡುಹಿಡಿಯೋದು, ಒಂದು ರಿಸಲ್ಟ್ ಅಂತ ಹೇಳ್ತೀವಿ ನೋಡಿ, ಇದನ್ನು ಬರೆದಿಟ್ಕೊಳ್ರಿ, ಅಥವಾ ಸಮ್ ಟ್ರಿಕ್ ಅಂತಾದ್ರೂ ಕರೀರಿ ಅದನ್ನು, ರಿಸಲ್ಟ್ ಅಥವಾ ಟ್ರಿಕ್ಸ್. ಗ್ರೂಪ್ ಆಫ್ ಆರ್ಡರ್ ಏನಾದರೂ P1 to the power K1 ಇಂಟು P to the power of K2 ಇಂಟು P3 to the power K3 ಇಂಟು ಅಪ್ ಟು ಸೋನ್ ಹಿಂಗಿದ್ರೆ, ಅಪ್ ಟು ಐಸೋಮಾರ್ಫಿಕ್ ದಿ ನಂಬರ್ ಆಫ್ ಅಬೆಲಿಯನ್ ಗ್ರೂಪ್ ಸೀಸ್. ನಾವು ಬರೀ ಇಲ್ಲಿ ಅಬೆಲಿಯನ್ ಗ್ರೂಪ್ ಮಾತ್ರ ಮಾತಾಡ್ತೀವಿ. ಇವಾಗ ಹಿಂಗಿದ್ದಾಗ ಡಿ ಆಫ್ K1 ಇಂಟು ಡಿ ಆಫ್ K2 ಡಿ ಆಫ್ K3 ಮಾಡಬೇಕು ಅಪ್ ಟು ಸೋನ್. ಅಂದರೆ ಡಿ ಆಫ್ K1 ಕೆ ಅಂದರೆ ಇಲ್ಲೇನಿಲ್ಲ, ಪಾರ್ಟಿಷನ್ ಆಫ್ ಕೆ ಅಂತ. ಡಿ ಆಫ್ ಕೆ ಇಲ್ಲೇನೋ ಒಂದು ಪ್ರೈಮ್ ಪವರಾಗಿ ಬರೆದಿರ್ತೀವಲ್ಲ, ಅವೆಲ್ಲ ಪವರ್ಗಳದ್ದು ಪಾರ್ಟಿಷನ್ನ ಎಷ್ಟೆಷ್ಟಿದೆ ಅಂತ ನೋಡಿ, ನಂಬರ್ ಆಫ್ ಪಾರ್ಟಿಷನ್ ಇಲ್ಲಿ ಬರ್ಕೊಂಡು ಅವೆಲ್ಲ ಮಲ್ಟಿಪ್ಲೈ ಮಾಡಿದ್ರೆ ಬರುತ್ತೆ. ಅದೇ ನಮ್ದು ಇಲ್ಲಿ ಅಪ್ ಟು ಐಸೋಮಾರ್ಫಿಸಮ್ ಆಫ್ ದ ಅಬೆಲಿಯನ್ ಗ್ರೂಪ್ ಆಫ್ ಆರ್ಡರ್, ಯಾವ ಆರ್ಡರ್ ಕೊಟ್ಟಿರ್ತಾರೆ ಅದು. ಇವಾಗ ಇಲ್ಲಿ ಏನು ಬರಿಬೋದು ನಾನು, ಡಿ ಆಫ್ 2 ಇಲ್ಲಿ ಪವರ್ ಏನು, ಪ್ರೈಮ್ ಪವರ್ 2 ಪ್ರೈಮ್ ಪವರ್ 3, ಡಿ ಆಫ್ 2 ಇಂಟು ಡಿ ಆಫ್ 3. ಪಾರ್ಟಿಷನ್ ಆಫ್ 2 ಏನಾಗುತ್ತೆ, 2ನ ಯಾವ ಥರ ಬರಿಬೋದು ನಾನು, 2 ಅಂತ ಬರಿಬೋದು, 1 + 1 ಅಂತ ಬರಿಬೋದು. ಸೊ ಪಾರ್ಟಿಷನ್ ಆಫ್ 2 ಆರ್ 2, ಸೊ ಡಿ ಆಫ್ 2 ಈಕ್ವಲ್ 2 ಇಂಟು ಪಾರ್ಟಿಷನ್ ಆಫ್ 3 ಏನಂತ ಬರಿಬೋದು, 1 + 1 ಅಂತ ಬರಿಬೋದು, ಇನ್ನು ಬರೀ 3 ಅಂತ ಬರಿಬೋದು, ಇನ್ನೊಂದು 1 + 2 ಅಂತ ಬರಿಬೋದು. ಮತ್ತು 2 + 1 ಅಂತ ಹೇಳಕ್ಕೆ ಹೋಗಬೇಡಿ, 2 + 1 = 1 + 2 ಎರಡು ಒಂದೇ. ಸೊ ಪಾರ್ಟಿಷನ್ ಆಫ್ 3 ಎಷ್ಟು 3. ಸೊ ಇಲ್ಲಿ ಟೋಟಲ್ ಏನಾಗುತ್ತೆ 2 ಇಂಟು 3 6. ಸೊ ಆನ್ಸರ್ 3 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ಏನಿದೆ ಇಲ್ಲಿ, ದಿ ನಂಬರ್ ಆಫ್ ಡಿಸ್ಟಿಂಕ್ಟ್ ಕಮ್ಯುಟೇಟಿವ್ ಗ್ರೂಪ್ ಆಫ್ ಆರ್ಡರ್ 12 ಅಪ್ ಟು ಐಸೋಮಾರ್ಫಿಸಮ್ ಈಸ್. ಸೇಮ್ ಕ್ವಶನ್ ಅಲ್ಲೇನು ಕೊಟ್ಟಿದ್ರೆ ಮುಂಚೆ, ನಂಬರ್ ಆಫ್ ಅಪ್ ಟು ಐಸೋಮಾರ್ಫಿಸಮ್ ಆಫ್ ಅಬೆಲಿಯನ್ ಗ್ರೂಪ್ ಆಫ್ ಆರ್ಡರ್ 108. ಅಲ್ಲಿ ಅಬೆಲಿಯನ್ ಕೊಟ್ಟಿದ್ದಾರೆ, ಇಲ್ಲಿ ಕಮ್ಯುಟೇಟಿವ್ ಗ್ರೂಪ್ ಅಂತ ಕೊಟ್ಟಿದ್ದಾರೆ. ಕಮ್ಯುಟೇಟಿವ್ ಗ್ರೂಪ್ ಈಕ್ವಲ್ ಟು ಅಬೆಲಿಯನ್. ಇವೆರಡು ಒಂದಕ್ಕೊಂದು ಅಂದರೆ ಅಬೆಲಿಯನ್ ಅಂದ್ರೆ ಒಂದೇ, ಕಮ್ಯುಟೇಟಿವ್ ಅಂದ್ರೆ ಒಂದೇ ಅಂತ. ಇವಾಗ ಗ್ರೂಪ್ ಆಫ್ ಆರ್ಡರ್ ಏನು ಕೊಟ್ಟಿದ್ದಾರೆ, ಗ್ರೂಪ್ ಆಫ್ ಆರ್ಡರ್ ಈಕ್ವಲ್ ಟು 12 ನನ್ನಲ್ಲಿ ಪ್ರೈಮ್ ಫ್ಯಾಕ್ಟರೈಸೇಷನಾಗಿ ಬರ್ಕೊಂಡ್ರೆ ಏನಂತ ಬರಿಬೋದು, 2 ಸ್ಕ್ವೇರ್ ಇಂಟು 3 ಅಂತ ಬರಿಬೋದು. ಸೊ ಪ್ರೈಮ್ ಪವರ್ ಏನಿರುತ್ತಲ್ಲ ಇದ್ರ ಪಾರ್ಟಿಷನ್ ಬರೆಯೋಣ, ಏನೇನೋ ಒಂದಿರುತ್ತೆ ಇದರಲ್ಲಿ. ಸೊ ಡಿ ಆಫ್ 2
ಇಂಟು ಡಿ ಆಫ್ 1. ಡಿ ಆಫ್ 2 ಅಂದ್ರೆ ಏನು? ಪಾರ್ಟಿಷನ್ ಆಫ್ 2. 2 ಏನಂತ ಬರಿಬೋದು? 2 ಅಂತ ಬರಿಬೋದು. ಇನ್ನೊಂದು 1 + 1 ಅಂದರೆ 2 ಅಂತಲೇ ಬರಿಬೋದು. ಸೊ ಇಲ್ಲಿ 2. ಪಾರ್ಟಿಷನ್ ಆಫ್ 1 1 ಅಂತಲೇ ಬರಿಬೋದು. ಸೊ ಏನಾಗುತ್ತೆ ಇದು? 2 × 1 = 2. ಆನ್ಸರಲ್ಲಿ 2 is the right answer. So option A is right answer. Next, the number of distinct commutative group of order 8 up to isomorphism is same question. ಇಲ್ಲಿ ಆರ್ಡರ್ 12, ಇಲ್ಲಿ ಆರ್ಡರ್ 8. ಸೊ ಗ್ರೂಪ್ ಆಫ್ ಆರ್ಡರ್ 8ನ ಏನಂತ ಬರಿಬೋದು? ಅಲ್ಲಿ ಪ್ರೈಮ್ ಫ್ಯಾಕ್ಟರೈಸೇಷನ್ ಆದರೆ 2 × 2 × 2 ಅಂತ ಬರಿಬೋದು. ಸೊ 2³ ಅಂತ ಬರಿಬೋದು. ಇಲ್ಲಿ ಪ್ರೈಮ್ ಪವರ್ ಏನಿದೆ? 3 ಇದೆ. ಸೊ ಡಿ ಆಫ್ 3. ನೆಕ್ಸ್ಟ್ ಯಾವುದೋ ನಂಬರ್ ಇಲ್ಲ, ಜಸ್ಟ್ ಡಿ ಆಫ್ 3 ಸಿಕ್ಕರೆ ಸಾಕು. ಪಾರ್ಟಿಷನ್ ಆಫ್ 3 ಏನು? 3. ಸೊ ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್. ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ಏನಿದೆ ಇಲ್ಲಿ? ದ ಟೋಟಲ್ ನಂಬರ್ ಆಫ್ ನಾನ್ ಐಸೋಮಾರ್ಫಿಕ್ ಗ್ರೂಪ್ ಆಫ್ ಆರ್ಡರ್ 122. ಗ್ರೂಪಿಂದ ಆರ್ಡರ್ ಏನು ಕೊಟ್ಟಿದ್ದಾರೆ? ಇಲ್ಲಿ 122 ಕೊಟ್ಟಿದ್ದಾರೆ. ಸೊ ಗ್ರೂಪಿನ ಆರ್ಡರ್ 122 ಇದ್ದಾಗ ದ ನಂಬರ್ ಆಫ್ ನಾನ್ ಐಸೋಮಾರ್ಫಿಕ್ ಗ್ರೂಪ್ ಆಫ್ ಆರ್ಡರ್ ಅಂತ ಕೇಳ್ತಿದ್ದಾರೆ. ಸೊ ಇದು ಒಂದು ರಿಸಲ್ಟ್ ಇದೆ. ಇದೊಂದು ಟ್ರಿಕ್. ಏನಂದರೆ ಒಂದು ರಿಸಲ್ಟ್ ಹೇಳ್ತೀನಿ, ಬರ್ಕೊಳ್ರಿ, ಇದನ್ನು ನೆನಪಲ್ಲಿಡಬೇಕು. ಏನಿದೆ ರಿಸಲ್ಟು? ಆರ್ಡರ್ ಆಫ್ ಜಿ ಏನಾದರೂ ಪಿ × ಕ್ಯೂ ಫಾರ್ಮಲ್ಲಿದ್ದರೆ ಮತ್ತು ಪಿ ಈಸ್ ಲೆಸ್ ದೆನ್ ಕ್ಯೂ, ಇಲ್ಲಿ ಪಿ ಆ್ಯಂಡ್ ಕ್ಯೂ ಏನಾಗಿರುತ್ತೆ ಯಾವಾಗಲೂ? ಪ್ರೈಮ್. ಹಿಂಗಿದ್ದಾಗ ದೆನ್ ನಂಬರ್ ಆಫ್ ನಾನ್ ಐಸೋಮಾರ್ಫಿಕ್ ಗ್ರೂಪ್ ಎಷ್ಟಿರುತ್ತೆ? ನಾನ್ ಐಸೋಮಾರ್ಫಿಕ್ ಗ್ರೂಪ್ಸ್ ಎಷ್ಟಿರುತ್ತೆ ಇಲ್ಲಿ? 1 ಇಫ್ ಪಿ ಡಸ್ ನಾಟ್ ಡಿವೈಡ್ಸ್ ಕ್ಯೂ -1 ಅಂದರೆ ಗ್ರೂಪ್ ಏನಾದರೂ ಸೈಕ್ಲಿಕ್ ಆದರೆ, ಅಥವಾ 2 ಇಫ್ ಪಿ ಡಿವೈಡ್ಸ್ ಕ್ಯೂ -1 ಅಂದರೆ ಇದು ನಾನ್ ಅಬೇಲಿಯನ್ ಆದರೆ. ಅಂದರೆ ಗ್ರೂಪ್ ಆಫ್ ಆರ್ಡರ್ ಪಿ × ಕ್ಯೂ ಇದ್ದು ಇಲ್ಲಿ ಪಿ ಲೆಸ್ ದೆನ್ ಕ್ಯೂ ಬರ್ಕೊಂಡ್ರೆ ಆವಾಗ ನಂಬರ್ ಆಫ್ ನಾನ್ ಐಸೋಮಾರ್ಫಿಕ್ ಗ್ರೂಪ್ಸ್ ಎಷ್ಟಿರ್ತವೆ? ಈ ಸೈಕ್ಲಿಕ್ ಗ್ರೂಪ್ ಆದರೆ 1 ಇರುತ್ತೆ, ನಾನ್ ಅಬೇಲಿಯನ್ ಗ್ರೂಪ್ ಆದರೆ 2 ಇರುತ್ತೆ. ಫಸ್ಟ್ ಕೊಟ್ಟಿರ್ತಕ್ಕಂಥ 122ನ ಏನಂತ ಬರಿಬೋದು? ನಾನಿಲ್ಲಿ 122ನ 2 × 61 ಅಂತ ಬರಿಬೋದು. 2 ಡಿವೈಡ್ಸ್ 61 - 1 ಎಸ್ 2 ಡಿವೈಡ್ಸ್ 60. ಸೊ ಏನಾಗುತ್ತೆ? ಡಿವೈಡ್ ಮಾಡೋದು. ಸೊ ಡಿವೈಡ್ ಮಾಡೋದ್ರಿಂದ ಇಲ್ಲಿ ನಂಬರ್ ಆಫ್ ನಾನ್ ಐಸೋಮಾರ್ಫಿಕ್ ಗ್ರೂಪ್ಸ್ ಆಫ್ ಆರ್ಡರ್ 122 ಎಷ್ಟು? 2 ಅಂತ. ಸೊ ಆಪ್ಷನ್ ಎ ಈಸ್ ರೈಟ್ ಆನ್ಸರ್. ಜಸ್ಟ್ ರಿಸಲ್ಟ್ಸ್ ಇವೆಲ್ಲ ಎಂಟರ್ ಈ ಪೂರ್ತಿ ಒಂದು ವೀಡಿಯೋದಲ್ಲಿ ಜಸ್ಟ್ ರಿಸಲ್ಟ್ ಮೇಲೆ ಫೋಕಸ್ ಮಾಡಿದ್ದೀನಿ. ರಿಸಲ್ಟ್ ಗೊತ್ತಿದ್ರೆ ಈಸಿಯಾಗಿ ಮಾಡ್ಬೋದು. ಇಲ್ಲಾಂದರೆ ನೀವು ನಾರ್ಮಲ್ ಸಬ್ ಗ್ರೂಪ್ ಕಂಡುಹಿಡಬೇಕು. ನಾರ್ಮಲ್ ಸಬ್ ಗ್ರೂಪ್ ನೀವು ಕಂಡುಹಿಡಬೇಕಂದ್ರೆ ಫಸ್ಟು ಕೋಸೆಟ್ಸ್ ಗೊತ್ತಿರಬೇಕು. ಲೆಫ್ಟ್ ಕೋಸೆಟ್, ರೈಟ್ ಕೋಸೆಟ್ ಅವೆಲ್ಲ ಈಕ್ವಲ್ ಆಗಬೇಕು. ಅಥವಾ ಕೆಲವೊಂದು ರಿಸಲ್ಟ್ಸ್ ಇದಾವೆ, ಇಂಡೆಕ್ಸ್ 2 ಬಂದರೆ ಅದನ್ನು ನಾರ್ಮಲ್ ಅಂತ ಕರಿತೀವಿ ಅಂತೇಳಿ. ಸೊ ಅವನ್ನೆಲ್ಲ ನೀವು ಫೈಂಡ್ ಔಟ್ ಮಾಡ್ಕೊಂಡು ಕೊಡಬಹುದು. ಜಸ್ಟ್ ಇದನ್ನು ಫಾರ್ಮುಲಾ ಅಥವಾ ರಿಸಲ್ಟನ್ನು ನೀವು ನೆನ್ಪಿಡೋದು ಒಳ್ಳೆಯದಂತ. ನೆಕ್ಸ್ಟ್ ಕ್ವಶನ್ ಏನಿದೆ ಇಲ್ಲಿ? ಕ್ವಶನು ದಿ ನಂಬರ್ ಆಫ್ ಆಂಟೋಮೋಮಾರ್ಫಿಸಮ್ಸ್ ಫ್ರಮ್ Z200 to Z100 ಕೊಟ್ಟಿರ್ತಕ್ಕಂಥದ್ದೇನು? Z200 to Z100 ಟೋಟಲ್ ನಂಬರ್ ಆಫ್ ಆಂಟೋಮೋಮಾರ್ಫಿಸಮ್ ಕೇಳ್ತಿದ್ದಾರೆ. ನಾನಿಲ್ಲಿ ರಿಸಲ್ಟ್ ಪ್ರಕಾರ ಹೇಳಿದ್ದೇನು? ಇದೊಂದು ರಿಸಲ್ಟ್ ಮುಖಾಂತರ ಹೇಳಿದ್ದೇನೆ ಅಂತ ಹೇಳಿದೆ. ZM to ZN ಅಂದರೆ ಟೋಟಲ್ ನಂಬರ್ ಆಫ್ ಆಂಟೋಮೋಮಾರ್ಫಿಸಮ್ ಯಾವಾಗ ಬರುತ್ತೆ? N ಡಿವೈಡ್ಸ್ M ಆದರೆ phi of n. 1 ಹೋಮೋಮಾರ್ಫಿಸಮ್ M ಡಿವೈಡ್ಸ್ N ಆದರೆ phi of M. ಟೋಟಲ್ ನಂಬರ್ ಆಫ್ ಹೋಮೋಮಾರ್ಫಿಸಮ್ GCD of M, N. ಇಲ್ಲಿ ಟೋಟಲ್ ನಂಬರ್ ಆಫ್ ಹೋಮೋಮಾರ್ಫಿಸಮ್ ಏನು ಬರುತ್ತೆ? ಫಸ್ಟು GCD of 200, 100 ಏನು ಬರುತ್ತೆ? GCD of 200, 100 100. ಟೋಟಲ್ ನಂಬರ್ ಆಫ್ ಹೋಮೋಮಾರ್ಫಿಸಮ್ 100. ಬಟ್ ಅವ್ರು ಕೇಳಿರೋದು ಆಂಟು. ಇಲ್ಲಿ 1 ಎಷ್ಟು ಬರುತ್ತೆ? ಜಸ್ಟ್ ಎಲ್ಲನೂ ಚೆಕ್ ಮಾಡ್ತಾ ಹೋಗ್ತಿದ್ದೀನಿ. ಇದು ಲಾಸ್ಟ್ ಕ್ವಶನು. ಇಲ್ಲಿ 1 ಏನಾಗುತ್ತೆ? 1 ಆಗಬೇಕಾದ್ರೆ ಈ ಒಂದು ಡೊಮೈನ್ ಇಲ್ದಿರ್ತಕ್ಕಂಥ ಗ್ರೂಪ್ನ ಆರ್ಡರ್ ಕೋಡಮನ್ನು ಡಿವೈಡ್ ಮಾಡಬೇಕು. 200 ಡಿವೈಡ್ಸ್ 100, 200 100ನೇ ಡಿವೈಡ್ ಮಾಡುತ್ತಾ? ಡಿವೈಡ್ ಮಾಡಲ್ಲ. ಸೊ ನಂಬರ್ ಆಫ್ 1 ಹೋಮೋಮಾರ್ಫಿಸಮ್ 0. ಡಿವೈಡ್ ಮಾಡಿದರೆ phi of 200, ಮಾಡಲಿಲ್ಲ ಅಂದರೆ 0. ಇಲ್ಲಿ ಕೂಡ ಅಷ್ಟೇ, ಮಾಡಿದರೆ phi of M, ಮಾಡಿಲ್ಲ ಅಂದರೆ 0. ಇಲ್ಲಿ ಮಾಡಿದರೆ phi of N, ಮಾಡಿಲ್ಲ ಅಂದರೆ 0. ಟೋಟಲ್ ನಂಬರ್ ಆಫ್ ಆಂಟೋಮೋಮಾರ್ಫಿಸಮ್ಸ್ 100 ಏನು ಮಾಡುತ್ತೆ? 200ನ ಡಿವೈಡ್ ಮಾಡುತ್ತೆ. ಎಸ್. ಸೊ ಇಲ್ಲಿ ಏನಾಗುತ್ತೆ? ಟೋಟಲ್ ನಂಬರ್ ಆಫ್ ಹೋಮೋಮಾರ್ಫಿಸಮ್ phi of 100. phi of 100 ಏನಂತ ಬರಿಬೋದು? ನಾನಿಲ್ಲಿ phi of 2² × 5² ಅಂತ ಬರಿಬೋದು. ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡ್ಕೊಂಡು
ಒಂದು ಫಾರ್ಮುಲಾ ಹೇಳಿದ್ದೆ ನಾನು ಲಾಸ್ಟ್ ವೀಡಿಯೋಸಲ್ಲಿ. ಪೈ ಆಫ್ ಪಿ ಟು ದ ಪವರ್ ಆಫ್ ಎನ್ ಇದ್ದರೆ ಅದನ್ನು ಏನಲ್ಲಿ ಪಿ ಟು ದ ಪವರ್ ಆಫ್ ಎನ್ ಮೈನಸ್ ಪಿ ಟು ದ ಪವರ್ ಆಫ್ ಎನ್ ಮೈನಸ್ 1 ಅಂತ ಬರಿಬೋದು. ಸೊ ಆ ರಿಸಲ್ಟ್ ಮುಖಾಂತರ ನಾನು ಇಲ್ಲಿ ಏನು ಬರಿತೀನಿ, 2 ಸ್ಕ್ವೇರ್ ಮೈನಸ್ 2 ಟು ದ ಪವರ್ 2 ಮೈನಸ್ 1 ಅಂದರೆ 2 ಟು ದ ಪವರ್ 1 ಇಂಟು 5 ಸ್ಕ್ವೇರ್ ಮೈನಸ್ 5 ಟು ದ ಪವರ್ 2 ಮೈನಸ್ 1 ಅಂದರೆ 5 ಟು ದ ಪವರ್ 1, 2 ಸ್ಕ್ವೇರ್ 4 ಮೈನಸ್ 2 2, 5 ಸ್ಕ್ವೇರ್ 25 ಮೈನಸ್ 5 20 ಏನಾಗುತ್ತೆ 40. ಟೋಟಲ್ ನಂಬರ್ ಆಫ್ ಇಲ್ಲಿ ಆನ್ ಟು ಹೋಮೋಮಾರ್ಫಿಸಮ್ಸ್ 20, ಒನ್ ಆನ್ ಹೋಮೋಮಾರ್ಫಿಸಮ್ ಇಲ್ಲಿ 1 ಆನ್ ಹೋಮೋಮಾರ್ಫಿಸಮ್ 0, ಟೋಟಲ್ ನಂಬರ್ ಆಫ್ ಹೋಮೋಮಾರ್ಫಿಸಮ್ 100. ಅವ್ರು ಕೇಳಿರೋದಿಲ್ಲಿ ಆನ್ ಟು. ಸೊ ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್. ಸೊ ಇದಿಷ್ಟು ಗ್ರೂಪ್ ಹೋಮೋಮಾರ್ಫಿಸಮ್. ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಆಟೋಮಾರ್ಫಿಸಮ್ ಮತ್ತು ಇನ್ನರ್ ಹೋಮೋಮಾರ್ಫಿಸಮ್ನ ನೋಡೋಣ. ಅದಾದ ತಕ್ಷಣ ನೆಕ್ಸ್ಟ್ ಕ್ಲಾಸಲ್ಲಿ ಕಾಂಜುಗೇಸಿ ಕ್ಲಾಸಸ್, ಪರ್ಮಿಟೇಷನ್ ಗ್ರೂಪ್ ಮತ್ತು ಆಲ್ಟರ್ನೇಟಿವ್ ಗ್ರೂಪ್ ಬಗ್ಗೆ ನೋಡೋಣ. ಇನ್ನು 2 ಕ್ಲಾಸ್ ಆದರೆ ಏನಾಗುತ್ತೆ, 80% ಓನ್ಲಿ ಗ್ರೂಪ್ ಥಿಯರಿ, ಪ್ಯೂರ್ ಗ್ರೂಪ್ ಥಿಯರಿ ಏನಾಗುತ್ತೆ ಕಂಪ್ಲೀಟ್ ಆಗುತ್ತೆ. ಅಂದರೆ ಅದರಲ್ಲಿ ರಿಂಗ್ಸು ಫೀಲ್ಡ್ಸು ಎಲ್ಲ ಮಿಕ್ಸ್ ಕ್ವಶನ್ ಬಿಟ್ಟು ಓನ್ಲಿ ಗ್ರೂಪ್ ಥಿಯರಿಯಿಂದ ಕ್ವಶನ್ ಕೇಳಿದ್ರೆ ನೀವು 80% ಇಲ್ಲಿ ಆನ್ಸರ್ ಮಾಡ್ಬೋದು. ಇನ್ನೂ 2 ವಿಡಿಯೋ ಆದರೆ ಅಂದರೆ ಇನ್ನೂ 1-2 ಕ್ಲಾಸ್ ಆದರೆ ಕೂಡ ಅಷ್ಟು ಅಟೆಂಡ್ ಮಾಡ್ಬೋದು. ನೋಡೋಣ, ಫಸ್ಟ್ ಕಾಂಜುಗೇಸಿ ಕ್ಲಾಸ್ ಆದರೆ ಕಾಂಜುಗೇಸಿ ಕ್ಲಾಸ್ ಮಾಡ್ತೀನಿ. ಇಲ್ಲಾಂದರೆ ಇಲ್ಲಿ ಆಟೋಮಾರ್ಫಿಸಮ್ ಇನ್ನರ್ ಆಟೋಮಾರ್ಫಿಸಮ್ ಆದರೆ ಇನ್ನರ್ ಆಟೋಮಾರ್ಫಿಸಮ್ ಮಾಡ್ತೀನಿ. ಇನ್ನೂ ಯಾರ್ಯಾರು ನಮ್ಮದು ಹಳೆ ವೀಡಿಯೋ ನೋಡಿಲ್ಲ ಅವರೆಲ್ಲ ನೋಡಿ, ನಮ್ಮ ಇಲ್ಲಿ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಈ ಒಂದು ವಿಡಿಯೋ ಇಷ್ಟ ಆದರೆ ನಿಮ್ಮ ಅನಿಸಿಕೆನ ಇಲ್ಲಿ ಕಮೆಂಟ್ ಮಾಡಿ. ಮತ್ತು ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಎಲ್ಲ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಅದೇ ಥರ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ. ಓಕೆ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.